ಮೂಮೆಂಟಲ್ಲಿ ಅವ್ರು ದುಡ್ಡು ಉಳಿಸ್ಕೊಂಡು ಇಟ್ಕೊಂಡಿಲ್ದಿರೋದಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯ್ತದ. ಡಯಾಲಿಸಿಸ್ ಮಾಡ್ಬೇಕಂತ ಹೇಳಿದ್ರು, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಹೇಳುವಾಗ ಹೇಳ್ಬಿಡ್ತೀನಿ ಆಯ್ತಾ. ನಾನಿವತ್ತು ನಿಮಗೆ ಅಪ್ಪನ ಕೊನೆ ದಿನಗಳ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಬಂದಿದ್ದೀನಿ. ತುಂಬ ದಿನಗಳಿಂದ ಅಲ್ಲ, ತುಂಬ ವರ್ಷ, ಅಂದರೆ 2 ವರ್ಷ ಆಯಿತು ಅಪ್ಪ ತೀರ್ಕೊಂಡು. ಸೊ ಆಗಿಂದನೂ ಈ ವಿಚಾರ ಹೇಳ್ಬೇಕಂತ ಅಂದ್ಕೊಂಡು ನಾನೇ ಮುಂದೂಡ್ಕೊಂಡು ಬಂದೆ. ಇವತ್ತು ಆ ವಿಚಾರಗಳನ್ನ ಹೇಳ್ತೀನಿ. ಈ ವಿಚಾರಗಳನ್ನ ಹೇಳೋದ್ರಿಂದ ಕೆಲವೊಬ್ರಿಗೆ ಅನುಕೂಲ ಆಗಬಹುದಂತ ಅಂದ್ಕೊಳ್ತೀನಿ. ನಮ್ಮಪ್ಪನ ಬಗ್ಗೆ ನನಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಕೆಲವೊಂದು ಗಂಡಸರಲ್ಲಿ ಯಾವ ಗುಣಗಳು ಇರಬಾರ್ದು ಅಥವಾ ಯಾವ ಗುಣಗಳು ಇರಬೇಕು ಅನ್ನೋದನ್ನು ಹೇಳಬೇಕಂತಲೇ ಈ ವಿಡಿಯೋ ಮಾಡ್ತಿರೋದು. ಅಪ್ಪ ತುಂಬ ಸಲ ಅಡ್ಮಿಟ್ ಆಗಿದ್ದಾರೆ. ಅವರು ತುಂಬ ಸೂಕ್ಷ್ಮ ಇದ್ದರು. ಒಂದು ಸಣ್ಣ ಪುಟ್ಟ ಕಾಯಿಲೆ ಕೂಡ ಅವ್ರ ಕೈಲಿ ತಡೆಯೋದಕ್ಕಾಗ್ತಿರ್ಲಿಲ್ಲ. ಒಂದು ಜ್ವರ ಬರಲಿ ಅಥವಾ ಒಂದು ಸಣ್ಣ ಗಾಯ ಆಗಲಿ ಯಾವಾಗಲೂ ಅಡ್ಮಿಟ್ ಆಗೋರು. ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಮ್ಮನೇ ಕರ್ಕೊಂಡು ಹೋಗಿ ಆಸ್ಪತ್ರೆಲಿದ್ದು ಬರೋರು. ನಾವು ದೊಡ್ಡವರಾದಮೇಲೆ, ನಾನು ಮದುವೆ ಆದಮೇಲೆ ನಾನು ಸುಮಾರು ಒಂದು 7-8 ಸಲ ಅಪ್ಪನ ಅಡ್ಮಿಟ್ ಮಾಡ್ಕೊಂಡು ಆಸ್ಪತ್ರೆಯಲ್ಲಿದ್ದೀನಿ. JSS ಅಲ್ಲಿ ಅಡ್ಮಿಟ್ ಆಗಿದ್ದರು, ಜಯದೇವದಲ್ಲಿ ಅಡ್ಮಿಟ್ ಆಗಿದ್ದರು. ಇಲ್ಲಿ ಜಿಲ್ಲಾಸ್ಪತ್ರೆ ಇದೆ ಮೈಸೂರಿನಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ. ಅಲ್ಲಿಗೆ ಜ್ವರ ಬಂದಾಗ ಬೇರೆ ಕಡೆ ಹೋದರೆ ಜಾಸ್ತಿ ಆಗುತ್ತೆ ಅಂತ ನಾನೇ ಕರ್ಕೊಂಡು ಹೋಗಿದ್ದೆ. ಆಮೇಲೆ NH ನಾರಾಯಣದಲ್ಲಿ ಅಡ್ಮಿಟ್ ಆಗಿದ್ದರು. ತುಂಬ ಕಡೆ ಅಡ್ಮಿಟ್ ಆಗಿದ್ದರು. ಜಾಸ್ತಿ JSS ಅಲ್ಲೇ ಅಡ್ಮಿಟ್ ಆಗ್ತಿದ್ದು, ಯಾಕಂದರೆ ಅವರು RMCಗೆ ಹೋಗ್ತಿದ್ರು, ದಲ್ಲಾಳರು ಕೆಲಸ ಮಾಡ್ತಿದ್ರು APMCನಲ್ಲಿ ಮೈಸೂರಿನಲ್ಲಿ. ಬಂಡಿಪಾಳ್ಯ ಇದೆಲ್ಲ ಮೊದಲು ಬೇರೆ ಕಡೆ ಇತ್ತು, ಇವಾಗ ಬಂಡಿಪಾಳ್ಯದಲ್ಲಾಗಿದೆ. ಅವರು ತುಂಬ ವರ್ಷಗಳಿಂದ ದಲ್ಲಾಳಿ ಕೆಲಸ ಮಾಡ್ತಿದ್ದಾರೆ. ಹೇಳ್ತಾರೆ ಎಲ್ಲರೂ, ನಿಮ್ಮಪ್ಪ ಇದ್ದಿದ್ರೆ ಇಡೀ ಶ್ರೀರಂಗಪಟ್ಟಣಕ್ಕೆ ನಂಬರ್ 1 ಆಗಬೇಕಿತ್ತು, ಕೋಟಿ ಕುಳ ಆಗಬೇಕಿತ್ತಂತ. ಬಟ್ ಅವರು ಅದಾಗಲಿಲ್ಲ. ಸದ್ಯಕ್ಕೆ ನಮಗೆ ಹೆಣ್ಮಕ್ಳುಗಳಿಗೆ ಮದುವೆ ಮಾಡಿದ್ದಾರೆ, ಬಾಣಂತನ ಮಾಡಿದ್ದಾರೆ, ತುಂಬ ಜೋರಾಗಿ ಮಾಡಿದ್ದಾರೆ. ಅದೊಂದಕ್ಕೆ ನಾವು ಖುಷಿ ಪಡಬೇಕು. ಆದರೆ ಅವರು ದುಡ್ಡನ್ನು ಉಳಿಸ್ಲಿಲ್ಲ. ಅವ್ರಿಗೆ ಎಜುಕೇಷನ್ ಕೂಡ ಇರಲಿಲ್ಲ. ನಮ್ಮಪ್ಪ ಎಜುಕೇಟೆಡ್ ಅಲ್ಲ, 1ನೇ ಕ್ಲಾಸ್ ಕೂಡ ಓದಿರಲಿಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಎಷ್ಟು ಬುದ್ಧಿ ಇದ್ದರೂ ಎಜುಕೇಷನ್ ಇದ್ದರೆ ಅವ್ರನ್ನ ಒಂದು ಲೆವೆಲ್ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ಅವ್ರಿಗೆ ತೋರಿಸ್ಕೊಡುತ್ತೆ. ಸೊ ನನಗೆ ಈಗ ಮಾತಾಡಬೇಕಂದ್ರೆ, ಧೈರ್ಯ ಬೇಕಂದರೆ ಎಜುಕೇಷನ್ ಇರಲೇಬೇಕು ಅಂತ. ನನಗಂತೂ ಎಜುಕೇಷನ್ ಬೇಕೇ ಬೇಕು ಅಂತಲೇ ನಾನು ಎಲ್ಲರಿಗೂ ಹೇಳೋದು. ನಾನು ಹೇಳ್ತಿದ್ದೆ, ಅಪ್ಪ ಯಾವಾಗಲೂ JSS ಹಾಸ್ಪಿಟಲ್ನಲ್ಲೇ ಅಡ್ಮಿಟ್ ಆಗ್ತಿದ್ದು. ಅಮ್ಮನೂ ಕೂಡ ಒಂದು 2-3 ಸಲ ಅಡ್ಮಿಟ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಶ್ವಾಸಕೋಶ ಲಂಗ್ ಇನ್ಫೆಕ್ಷನ್ ಆಗಿತ್ತು. ಸೊ ಅವಾಗ ಕ್ಯಾನ್ಸರ್ ಅಂತಲೇ ಎಲ್ಲರೂ ಹೆದರಿಸ್ಬಿಟ್ಟಿದ್ರು. ಸೊ ಆವಾಗಲೂ ಒಂದು 15 ದಿನವೇ ಆಸ್ಪತ್ರೆಲಿ ಅಡ್ಮಿಟ್ ಮಾಡ್ಕೊಂಡಿದ್ದೆ ಅಮ್ಮನ್ನ. ಅಪ್ಪನ ಜೊತೆ ಇರುವಾಗಲಿ ಅಮ್ಮನ ಜೊತೆ ಇರುವಾಗಲಿ ಆಸ್ಪತ್ರೆ ಅಂದರೆ ತುಂಬ ಕಷ್ಟ. ಆಸ್ಪತ್ರೆಯಲ್ಲಿ ಅಲ್ಲಿ ಅಡ್ಮಿಟ್ ಆಗಿರೋರಿಗಿಂತ ಅವ್ರನ್ನ ನೋಡ್ಕೋತಾರಲ್ಲ ನೋಡಿ, ಅವರೇ ಪೇಷಂಟ್ ಆಗಿಬಿಡ್ತಾರೆ ಅಂತಲೇ ಹೇಳಬಹುದು. ಟೈಮಿಗೆ ಸರಿಗೆ ಊಟ ಇರಲ್ಲ, ಅವ್ರಿಗೆ ಏನು ಬೇಕಂತ ತಂದ್ಕೊಳ್ಬೇಕಾಗುತ್ತೆ. ಆಮೇಲೆ ಎಲ್ಲಿ ಬೇಕಲ್ಲಿ ಮಲಗಬೇಕಾಗುತ್ತೆ. JSS ಅಲ್ಲಿ ಚಾಪೆ ಎಲ್ಲ ತೊಗೊಂಡು ಹೋಗಂಗಿರಲ್ಲ. 2 ಬೆಡ್ಶೀಟ್ ತೊಗೊಂಡು ಹೋಗ್ತಿದ್ದೆ. ಒಂದೊಂದ್ಸಲಿ ಗೆಸ್ಟ್ ರೂಮ್ ಅಂತಲೇ ಇರೋದು, ಅಲ್ಲಿರೋದು ಎಕ್ಸ್ಟ್ರಾ ವಿಸಿಟರ್ಸ್ ರೂಮ್ ಅಂತ ಇರೋದು. ಅದಕ್ಕೆ ₹100-150 ಪೇ ಮಾಡಿದ್ರೆ 1 ನೈಟ್ ಇರಬಹುದಾಗಿತ್ತು, 24 hours ಇರ್ಬೋದಾಗಿತ್ತು. ಸೊ ಕೆಲವೊಮ್ಮೆ ರೂಮ್ ಸಿಕ್ತಿತ್ತು, ಕೆಲವೊಮ್ಮೆ ರೂಮ್ ಸಿಗ್ತಿರ್ಲಿಲ್ಲ. ದುಡ್ಡಿದ್ದಾಗ ಹೋಗಿ ರೂಮ್ನಲ್ಲೇ ಉಳ್ಕೊತಿದ್ದೆ. ಒಂದೊಂದು ದಿನ ಇಲ್ಲೇ ಇದ್ದಾಗ ಒಬ್ಬೊಬ್ಬರು ಒಂದೊಂದು ಬೆಡ್ ಕೊಡ್ತಿದ್ರು. ಇಲ್ಲೇ ಇದ್ದಾಗ ಎಲ್ಲರೂ ಕೆಳಗಡೆ ಹೊರಗಡೆ ಹಾಲ್ ಥರ ಇತ್ತು. ಸೊ ದೊಡ್ಡ ಹಾಲಲ್ಲೇ ಎಲ್ಲ ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಳೋರು. ನಾನು ಕೂಡ ಮಲ್ಕೊಳ್ಳುವೆ. ಒಂದೊಂದ್ಸಲಿ ನಿದ್ದೆ ಬರ್ದಿದ್ದಾಗ ಫುಲ್ಲು ಕುತ್ಕೊಳ್ಳುವೆ ಬೆಳಗ್ಗೆಯಿಂದ ಸಂಜೆ ತನಕ. ಒಂದೊಂದು ಸಲ ಹೆಂಗಾಗೋದು ಅಂದರೆ, ಮಧ್ಯರಾತ್ರಿ ಮೆಡಿಸಿನ್ ಬರೀತಿದ್ರು. ಮೇಲ್ಗಡೆನೂ ಮೆಡಿಕಲ್ ಶಾಪ್ ಇತ್ತು, ಅಂದರೆ ಮೆಡಿಸಿನ್ಸ್ ಕೊಡುವಂತಹ ಕೊಠಡಿ ಇತ್ತು, ಮೆಡಿಕಲ್ ಶಾಪ್ ಅಂತಲೇ ಅಂದ್ಕೊಳ್ಳಿ ಇತ್ತು. ಬಟ್ ರಾತ್ರಿ ಹೊತ್ತು ಮೇಲ್ಗಡೆ ಇರಲಿಲ್ಲ, ಫುಲ್ಲು ಕೆಳಗಡೆ ಫ್ಲೋರ್ಗೆ ಹೋಗಬೇಕಾಗಿತ್ತು. ಅಪ್ಪ 3rd ಫ್ಲೋರಲ್ಲಿ ಇರ್ತಿದ್ರು. ಸೊ ನಾನು ಲಿಫ್ಟಲ್ಲೋ ಅಥವಾ ಮೆಟ್ಲಲ್ಲೋ ನಡ್ಕೊಂಡು 12 ಗಂಟೆ, 11 ಗಂಟೆ, 2 ಗಂಟೆ, 3 ಗಂಟೆ ರಾತ್ರಿಲೆಲ್ಲ ಒಬ್ಬಳೇ ಇರಬೇಕಿತ್ತು ಅಲ್ಲಿ. ಯಾಕಂದರೆ ಜೊತೆಲಿ ಯಾರೂ ಇರೋ ಹಂಗೂ ಇರಲಿಲ್ಲ, ನಮ್ಮ ಜೊತೆಗಿರೋಕ್ಕೆ ಯಾರೂ ಇರಲಿಲ್ಲ ಅಂತಲೇ ಅಂದ್ಕೊಳ್ಳಿ. ಸೊ ಅಷ್ಟೊತ್ತು ರಾತ್ರಿಲೆಲ್ಲ ಬಂದು ಮೆಡಿಷನ್ ತೊಗೊಂಡೋಗಿ ಅಪ್ಪಂಗೆ ಕೊಡ್ತಿದ್ದೆ. JSS ಅಲ್ಲಿದ್ದಾಗ ತುಂಬ ಸಲ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದೀನಿ. ತುಂಬ ಸಲ ಹುಷಾರು ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಹೋದಾಗೆಲ್ಲ ಹುಷಾರು ಮಾಡಿಕೊಂಡೇ ಕರ್ಕೊಂಡು ಬರ್ತಿದ್ದೆ. ಅವ್ರಿಗೆ ಬೈಪಾಸ್ ಸರ್ಜರಿ ಆಗಿತ್ತು, ಹಾರ್ಟ್ ಆಪ್ರೇಷನ್ ಆಗಿತ್ತು ಆಯಿತಾ. ಬೈಪಾಸ್ ಸರ್ಜರಿ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಕಾಲಲ್ಲಿ ನರ ತೆಗೆದು ಇಲ್ಲಿಂದ ಇಲ್ಲಿವರೆಗೂ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರು ಅವ್ರಿಗೆ. ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗಿ ಅಲ್ಲಿಂದ ಕರ್ಕೊಂಡೋಗಿ ಆವಾಗಲೇ ಉಳಿಯೋಲ್ಲ ಅಂತಲೇ ಹೇಳ್ತಿದ್ರು. ನಮ್ಮ ಹತ್ರ ಎಲ್ಲ ಸೈನ್ ಮಾಡಿಸ್ಕೊಂಡು ಡಾಕ್ಟರು ಕೊನೆಗೆ ಉಳ್ಕೊಂಡ್ರು. ಅವಾಗ ಚೆನ್ನಾಗಾದರು, ಒಂದು 7-8 ವರ್ಷದ ಹಿಂದೆ ಅಂತಲೇ ಹೇಳ್ಬೋದು. ಸೊ ಹುಷಾರಾದರು, ಚೆನ್ನಾಗಿದ್ರು.
ಅವ್ರ ಹೆಲ್ತ್ ಅವ್ರು ನೋಡ್ಕೊಂಡಿದ್ರೆ ಇಲ್ಲಿವರೆಗೂ ತುಂಬ ಚೆನ್ನಾಗಿರಬಹುದಾಗಿತ್ತು. ಆರೋಗ್ಯ ಅಂದರೆ ತುಂಬಾ ನೆಗ್ಲೆಕ್ಟ್ ನಮ್ಮಪ್ಪಂಗೆ, ತುಂಬ ಅಂದರೆ ತುಂಬಾ ನೆಗ್ಲೆಕ್ಟ್. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಬಿ ಪಿ ಇತ್ತು, ಮತ್ತು ಶುಗರ್ ಇತ್ತು. ಶುಗರ್ ಸುಮಾರು ಒಂದು 20-25 ವರ್ಷದ ಹಿಂದೆಯಿಂದನೂ ಶುಗರ್ ಇದೆ. ಸೊ ಶುಗರ್ಗೆ ಮೆಡಿಷನ್ ತಗೋತಿದ್ರು. ಯಾವಾಗ ಅವ್ರಿಗೆ ಫುಲ್ಲು ಸೀರಿಯಸ್ ಅನಿಸುತ್ತೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಬಾಡೀಲಿ, ಅವಾಗ ಹೋಗಿ ತೋರಿಸ್ಕೊಳ್ಳೋದು, ಅವಾಗ ಒಂದು ಸ್ವಲ್ಪ ದಿನ ತೊಗೊಳ್ಳೋದು, 1 ತಿಂಗಳು ತೊಗೊಳ್ಳೋದು, ಮತ್ತೆ ಸ್ಟಾಪ್ ಮಾಡೋದು. ನಾವೆಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ನನಗೇನೂ ಆಗಿಲ್ಲ ಅನ್ನೋ ಥರ ಇದ್ದರು. ನಂಬ್ತಿರೋ ಬಿಡ್ತಿರೋ ಕೋವಿಡ್ ಆದಾಗ ಎಲ್ಲರೂ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀವಲ್ವ, ಫಸ್ಟು ಸೆಕೆಂಡ್ ಡೋಸ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ನಾನು ಫುಲ್ ಸ್ಟ್ರಾಂಗ್ ಇದ್ದೀನಿ, ನಾನು ಮಾಡಿಸ್ಕೊಳ್ಳಲ್ಲ, ನನಗೇನು ಆಗಲ್ಲ ಅಂತ ನಮ್ಮಪ್ಪ ಇಂಜೆಕ್ಷನ್ನೇ ಮಾಡಿಸ್ಕೊಳ್ಳಿಲ್ಲ, ಯಾವ ಡೋಸು ಕೊಡಿಸ್ಕೊಳ್ಳಿಲ್ಲ. ಅಷ್ಟು ನೆಗ್ಲಿಜೆನ್ಸಿ ಆರೋಗ್ಯ ಅಂದರೆ. ಫುಲ್ಲು ಸೀರಿಯಸ್ ಆದಾಗ ಹೋಗಿ ಅಡ್ಮಿಟ್ ಆಗಿಬಿಡೋದು. ಆರಾಮಾಗಿದ್ದಾಗ ಚೆನ್ನಾಗಿ ತಿನ್ನೋದಂದರೆ ಮನೆಯಲ್ಲಿ ಒಂದು ಕಾಫಿ ಕುಡಿತಿರ್ಲಿಲ್ಲ, ಒಂದು ಟೀ ಕುಡಿತಿರ್ಲಿಲ್ಲ. ಬಟ್ ಹೊರಗಡೆ ಹೋದ ಕಡೆ ಚೆನ್ನಾಗಿ ತಿನ್ನೋದು, ಕಾಫಿ ಟೀ ಕುಡಿಯೋದು. ನಮ್ಮ ಅಪ್ಪಂಗೆ ಇಷ್ಟೆಲ್ಲ ಕಾಯಿಲೆಗಳಿದ್ರೂ ಸಹ ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ, ಸ್ಮೋಕ್ ಮಾಡ್ತಿರ್ಲಿಲ್ಲ, 2 ಹ್ಯಾಬಿಟ್ ಕೂಡ ಇರಲಿಲ್ಲ. ಆದರೆ ಅವ್ರ ಹ್ಯಾಬಿಟ್ ಇದ್ದಿದ್ದು ಮಾತ್ರೆ ತೊಗೊಳ್ತಿರ್ಲಿಲ್ಲ. ಅವ್ರ ಕೆಟ್ಟ ಅಭ್ಯಾಸ ಏನಂದರೆ ಮಾತ್ರೆ ಸರಿಗೆ ಟೈಮ್ ತೊಗೊಳ್ತಿರ್ಲಿಲ್ಲ ಒಂದು, ಮತ್ತು ಸ್ವೀಟ್ ತಿನ್ನೋದು. ಈ ಅಂಗಡಿಗಳಿಗೆ ಹೋಗೋದು, ಕೊಬ್ಬರಿ ಮಿಠಾಯಿ ಯಾರು ಬರ್ತಾರೆ ಅವ್ರಿಗೆಲ್ಲ ಕೊಡಿಸೋದು, ಇವರು ತಿನ್ನೋದು, ಹಂಗೆಲ್ಲ ಮಾಡಿದ್ರು. ಸೊ ನಾನು ಕೊನೆಯ ದಿನಗಳ ಬಗ್ಗೆ ಹೇಳ್ತೀನಿ, ಆಮೇಲೆ ಇದನ್ನು ಹೇಳ್ತೀನಿ ಆಯಿತಾ ಮತ್ತೊಮ್ಮೆ. ಕೊನೆಯಲ್ಲಿ ಏನಾಯಿತು, ಅವ್ರ ಹತ್ರ ಪೂರ್ತಿ ದುಡ್ಡೆಲ್ಲ ವೇಸ್ಟಾಗಿ ಖರ್ಚು ಮಾಡಿದ್ದಾರೆ. ದುಡ್ಡು ಹೇಗೆ ವೇಸ್ಟಾಗಿ ಖರ್ಚು ಮಾಡಿದ್ರು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಕೊನೆ ಮೂಮೆಂಟಲ್ಲಿ ಅವ್ರಿಗೆ ಎದೆನೋವು ಬಂತು. ಅಮ್ಮನೂ ಇರಲಿಲ್ಲ ಊರಲ್ಲಿ, ನಾನು ಇಲ್ಲಿದ್ದೆ. ಅಮ್ಮ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ರು, ಬಂದಿರಲಿಲ್ಲ. ಸಂಜೆ ಟೈಮ್ ಅನಿಸುತ್ತೆ, ಒಂದು 3 ಗಂಟೆ 4 ಗಂಟೆ ಅನಿಸುತ್ತೆ. ನಾನು ನಮ್ಮನೇಲೇ ಇದ್ದೆ, ಒಂದೇ ಊರಲ್ವ. ಸೊ ನನಗೆ ಫೋನ್ ಮಾಡಿದ್ರು, ಎದೆ ನೋವ್ತಿದೆ ಬಾ, ನನ್ನ ಕೈಲಿ ಆಗ್ತಿಲ್ಲ ಅಂತ. ಅವ್ರು ಯಾವಾಗಲೂ ನಮ್ಮಪ್ಪ ಯಾವಾಗಲೂ ಇದೆ ಅಲ್ವಾ, ಯಾವಾಗಲೂ ಹಾಗೆ ಹೇಳ್ತಿರ್ತಾರೆ ಅಂತ ಹೋದೆ ನಾನು ಕೂಡ. ಅವ್ರ ಹತ್ರ ಸ್ವಲ್ಪ ಒಂದು 10,000-12,000 ಸಾವಿರ ದುಡ್ಡಿತ್ತು ಅನ್ಸುತ್ತೆ. ಅದನ್ನು ನನ್ನ ಕೈಲಿ ಕೊಟ್ಟರು. ನನ್ನ ಕೈಲಿ ಎದೆ ನೋವು ತಡೆಯೋದಕ್ಕಾಗ್ತಿಲ್ಲ, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಂತ. ನಾನು ಬಂದೆ. ಸರಿ ಡ್ರೆಸ್ ಚೇಂಜ್ ಮಾಡಿ, ನಾನು ನೈಟಿ ಹಾಕ್ಕೊಂಡಿದ್ದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಬಂದೆ. ಅವ್ರಿಗೆ ಯಾವಾಗಲೂ ಅವರು ಹೆದರಿಸೋರು, ನನಗಿದು ಅಂತ. ಒಂದು ಸಣ್ಣ ಪುಟ್ಟದ್ದು ಬಂದರು ನನಗೆ ಫಸ್ಟ್ ತುಂಬ ಭಯ ಆಗೋದು. ಅಪ್ಪಂಗೆ ಮೇಜರಾಗಿ ಹಾರ್ಟ್ ಅಟ್ಯಾಕ್ ಆಗಿ ಬೈಪಾಸ್ ಸರ್ಜರಿ ಆದಾಗ ತುಂಬಾ ಭಯ ಆಗೋದು. ಅಯ್ಯೋ ನಮ್ಮಪ್ಪ ಇರಲ್ವ ಅಂತ ತುಂಬ ಹತ್ತಿದ್ದೀನಿ. ಆ ಟೈಮಲ್ಲೆಲ್ಲ ತುಂಬ ನೋವಾಗೋದು. ಬಟ್ ಆಸ್ಪತ್ರೆಗೆ ಹೋಗ್ತಾ ಅಷ್ಟು ದೊಡ್ಡ ಆಪ್ರೇಷನ್ ಆಗಿ ಹುಷಾರಾದ್ಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂತು. ಏನಿಲ್ಲ, ಏನಾಗಲ್ಲ, ಯಾರಿಗೇನಾದರೂ ಏನಾಗಲ್ಲ. ನಮ್ಮಮ್ಮನೂ ಕೂಡ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೆ ಅಂತ ಹೇಳಿದೆ ಅಲ್ವಾ, ಅವ್ರಿಗೂ ದೊಡ್ಡ ಆಪ್ರೇಷನ್ ಆಗಿತ್ತು. ಈ ರೇಷನ್ ಕಾರ್ಡಿಂದ ಎಷ್ಟು ಅನುಕೂಲ ಅಂತ ಹೇಳಿದ್ರೆ, ಅವ್ರ ಅಪ್ಪನ ಆಪ್ರೇಷನ್ಗೂ 1,20,000 ಏನೋ ಬಂದಿತ್ತು, ಅಮ್ಮನ ಆಪ್ರೇಷನ್ಗೂ 90,000 ಬಂದಿತ್ತು. ಅವರು ಆ ಟೈಮಲ್ಲಿ, ಅವ್ರಿಗೆ ಆಪ್ರೇಷನ್ ಆದ ಟೈಮ್ನಲ್ಲಿ. ಸೊ ನನಗೆ ಹಿಂಗೆ ಅಮ್ಮನಿಗೂ ಕೂಡ ತುಂಬ ಸೀರಿಯಸ್ ಆದಾಗ ಎಲ್ಲರೂ ಹೆದರಿಸೋರು, ಇಲ್ಲ ಉಳ್ಕೊಳ್ಳಲ್ಲ, ಡಾಕ್ಟ್ರೆಲ್ಲ ಬರೋರು ಹೆದರಿಸೋರು. ಸೊ ಅದಾದಮೇಲೆ ಅವ್ರನ್ನೂ ಕೂಡ ಉಳಿಸ್ಕೊಂಡು ಬಂದಿದ್ದೆ ಅಲ್ವಾ, ಒಂದು ಧೈರ್ಯ ಇತ್ತು. ಅಪ್ಪಂಗೆ ಹುಷಾರಿಲ್ಲದೆ ಇರೋದಕ್ಕಿಂತ ಅಮ್ಮನಿಗೆ ಹುಷಾರಿಲ್ಲದಾಗ ನಾನು ದೇವರಿಗೆಲ್ಲ ಹರಕೆ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆ ದೇವ್ರಿಗೆಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ನಮ್ಮ ಚಾಮುಂಡಿ ಬೆಟ್ಟಕ್ಕೆಲ್ಲ ಒಂದು 5 ಜನ ಮುತ್ತೈದೆಯರನ್ನ ನನ್ನ ಖರ್ಚಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲೆಲ್ಲ ಏನು ಅರಿಶಿನ ಕುಂಕುಮಾಗಿ ಏನು ಕೊಡ್ತೀವಿ ಅದೆಲ್ಲ ಕೊಟ್ಟು ಕರ್ಕೊಂಡು ಬಂದಿದ್ದೀನಿ. ಅದೆಲ್ಲ ಹರಕೆ ಮಾಡ್ಕೊಂಡಿದ್ದೆ. ಬಟ್ ಅಪ್ಪಂಗೆ ಅವಾಗ ಆಗ್ತಿರೋದಲ್ವಾ, ಹುಷಾರಾಗಿ ಬರ್ತಾರೆ ಅಂತ. ನಿಜ, ನಮ್ಮ ಅಪ್ಪಂಗೇನು ಹರಕೆನೇ ಮಾಡ್ಕೊಳ್ಳಿಲ್ಲ ನಾನು. ಕೊನೆ ದಿನದಲ್ಲಿ ಏನಾಯ್ತಂದರೆ, ಲಾಸ್ಟ್ ಅವರು ಅಡ್ಮಿಟ್ ಆದಾಗ ಏನಾಯ್ತಂದರೆ, ಇದೇನೋ ಅಂತ ಹೇಳಿದ್ರು ನನಗೆ. ನಾನು ಮಾಮೂಲಿ ಅವರು ಯಾವಾಗಲೂ ಹೇಳ್ತಿರ್ತಾರಲ್ವ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂದರೆ, ನಮ್ಮಪ್ಪ ನನಗಿಷ್ಟು ಸೀರಿಯಸ್ಸು, ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತೀಯಲ್ಲ ಅಂತ ಅಂದರು. ನನಗದು ಅನಿಸ್ತಾನೇ ಇಲ್ಲ, ಯಾಕಂದರೆ ಅಷ್ಟು ಧೈರ್ಯ ಬಂದಿದೆ. ಎಷ್ಟೊಂದು ಸಲ ಅಡ್ಮಿಟ್ ಮಾಡಿ ಧೈರ್ಯ ಬಂದ್ಬಿಟ್ಟಿದೆ, ಏನಾಗಲ್ಲ ಅನ್ನೋ ಥರ. ಏನಿಲ್ಲ, ಹಿಂಗೆ ಬರ್ತೀನಿ ಅಂತ ಹೋದೆ. ಅಷ್ಟರಲ್ಲಿ ನಾನೇ ಆ್ಯಂಬುಲೆನ್ಸ್ಗೂ ಫೋನ್ ಮಾಡಿದೆ, ಹಿಂಗಾಗಿದೆ ಅಂತ. ಆ್ಯಂಬುಲೆನ್ಸ್ ಅವರು ಬರ್ತಿದ್ರು. ಆ ಟೈಮ್ನಲ್ಲಿ ನನ್ನ ಹಸ್ಬೆಂಡ್ ಹತ್ರನೂ ದುಡ್ಡಿರಲಿಲ್ಲ. ಸೊ ಅವ್ರಿಗೆ ನಾನು ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಸೊ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದೆ ನಾನು. ಏನು ತೊಗೊಳ್ಳಿಲ್ಲ. ಅವ್ರದ್ದೆಲ್ಲ ಏನೇನು ಇದಿತ್ತು ಫೈಲು, ಅದು ಆಸ್ಪತ್ರೆ ಫೈಲ್ ತೊಗೊಂಡೆ. ನಮ್ಮನೆಗೆ ಬಂದು ಡ್ರೆಸ್ ಹಾಕ್ಕೊಂಡೆ. ಅವ್ರು ಕೊಟ್ಟಿದ್ದು ಡ್ರೆಸ್ಸೇ ಇದ್ದಿದ್ದು. ಆ ದುಡ್ಡನ್ನೂ ಬ್ಯಾಗ್ ಹಾಕ್ಕೊಂಡೆ. ಆ ದುಡ್ಡು ಬ್ಯಾಗ್ ಹಾಕ್ಕೊಂಡೆ, ಕರ್ಕೊಂಡು ಹೋದೆ. NHಗೆ ಹೋಗೋಣ ಅಂದರು. ಅಷ್ಟರಲ್ಲಿ ಆ್ಯಂಬುಲೆನ್ಸ್ ಬರೋಕ್ಕೂ ಮುಂಚೆ ನನ್ನ ಹಸ್ಬೆಂಡ್ಗೆ ಗೊತ್ತಾಗಿ, ಇಲ್ಲಿ ಊರಲ್ಲೇ ಯಾರ್ದೋ ಕಾರಿತ್ತು. ಸೊ ಅವ್ರ ಕಾರ್ಗೆ ಬರೋಕ್ಕೆ ಹೇಳಿದ್ರು ಮನೆ ಹತ್ರ, ಬಾ ಇಲ್ಲಿ ಕಾರೇ ಬಂದಿದೆ, ಹೋಗಿ ಬನ್ನಿ ಅಂತ ಹೇಳಿದ್ರು. ಅವ್ರ ಕಾರಲ್ಲೇ ಹೋದ್ವಿ, ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ದು.
ಹೋದ್ವಿ. ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋದ್ಮೇಲೆ ಅವ್ರೇನು ಹೇಳಿದ್ರು, ಇವ್ರಿಗೆ ಮೇಜರಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ತುಂಬ ಸೀರಿಯಸ್ ಆಗಿದ್ದಾರೆ. ಇವ್ರನ್ನ ಇದು ICUನಲ್ಲಿ ಇಡಬೇಕು, ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಾದಮೇಲೆ ದಿನಕ್ಕೆ 25,000 ಆಗುತ್ತೆ. ಎಷ್ಟು ದಿನ ಇರಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲಿರೋದು ನಮ್ಮ ಹತ್ರ 12,000 ಮಾತ್ರ. ಅಲ್ಲ, ಆಮೇಲೆ ಅರೇಂಜ್ ಮಾಡ್ಕೋಬೋದಾಗಿತ್ತೇನೋ. ಏನೊಂದು 50ರಿಂದ 1,00,000 ಆದರೆ ಅರೇಂಜ್ ಮಾಡ್ಕೋಬಹುದಾಗಿತ್ತು. ಅದರಲ್ಲಿ ಒಂದಿನಕ್ಕೆ ಅಲ್ಲ 22,000 ಏನೋ ಹೇಳಿದ್ದು ICUಗೆ. ಸೊ ಒಂದಿನಕ್ಕೆ 22,000, ಇನ್ನು 10ರಿಂದ 12 ದಿನ ಇರಬೇಕಂತ ಹೇಳ್ತಾರೆ. ಹೆವಿ ಆಗಿಬಿಡುತ್ತೆ, ಬೇಡ, ಹಾರ್ಟ್ ಪ್ರಾಬ್ಲಮ್ ಅಲ್ವಾ, ನಾವು ಜಯದೇವಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು. ಅಲ್ಲಿಂದನೇ ಆ್ಯಂಬುಲೆನ್ಸ್ ಮಾಡಿಕೊಂಡು ಅಲ್ಲೇನು ಬಿಲ್ ಆಗಿತ್ತು ಆ ಬಿಲ್ಲಲ್ಲಿ ಪೇ ಮಾಡಿ ಆ್ಯಂಬುಲೆನ್ಸ್ ಮಾಡ್ಕೊಂಡು ಜಯದೇವಕ್ಕೆ ಕರ್ಕೊಂಡು ಹೋದ್ವಿ. ಜಯದೇವಕ್ಕೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಎಷ್ಟು ದಿನ ಕೊಟ್ಟರು? ಒಂದು 3 ದಿನ 4 ದಿನ. ಫುಲ್ಲು ಸೀರಿಯಸ್ ಅವರು. ನಾನು ಒಬ್ಬಳೇ ಇದ್ದೀನಿ, ಅಮ್ಮನೂ ಆಮೇಲೆ ಬಂದರು. ಇನ್ನು ಇಲ್ಲಿ ಹುಡುಗರು ನೋಡ್ಕೋಬೇಕಲ್ವಾ. ಸೊ ಬಂದರು. ಒಂದು 3 ದಿನ 4 ದಿನ ಇದ್ರು ಅನಿಸುತ್ತೆ. ಫುಲ್ಲು ICUನಲ್ಲಿ ಬೆಡ್ ಮೇಲೆ ಇದ್ದಿದ್ದು. ಅವರು ಎಲ್ಲದಕ್ಕೂ ಕರೆಯೋರು, ನನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಬಾತ್ರೂಮಿಂದ ಕರ್ಕೊಂಡು ಬಂದು ಮಲಗಿಸ್ತಿದ್ದೆ. ಕೊನೆಗೆ ಅವ್ರಿಗೆ EF ಅಂತ ಹೇಳ್ತಾರೆ, ಫುಲ್ಲು ಕಡಿಮೆ ಆಗೋಯ್ತು. ಕಡಿಮೆ ಆಯಿತು. ಆಮೇಲೆ ಅವ್ರು ಓಡಾಡೋಂಗೆ ಇಲ್ಲ. ಅವ್ರು ಏನು ಮಾಡಿದ್ದಾರೆ ನಮ್ಮಪ್ಪ ಹೇಳ್ದೆ ಕೇಳದೆ ಅಲ್ಲೇ ICUನಲ್ಲೇ ಪಕ್ಕ ವಾಶ್ರೂಮ್ಗೆ ಹೋಗಿದ್ದಾರೆ, ಬಾತ್ರೂಮ್ಗೆ ರೀಸೆಸ್ಗಂತ ಹೋಗಿದ್ದಾರೆ. ಆಮೇಲೆ ಡಾಕ್ಟರ್ ನನ್ನ ಕರೆದು ಬೈದರು, ನಿಮ್ಮಪ್ಪ ಅವರೊಬ್ಬರೇ ಹೋಗಿದ್ದಾರಲ್ಲ, ಅವ್ರು ಎಷ್ಟು ಸೀರಿಯಸ್ಸಲ್ಲಿದ್ದಾರೆ ಗೊತ್ತಾ ನಿಮಗೆ, ಹಂಗೆಲ್ಲ ಕಳಿಸ್ಬಾರ್ದು ಅಂತ. ಇಲ್ಲ, ನನಗೂ ಗೊತ್ತಿಲ್ಲ ಸರ್, ಕರೆದಿದ್ದರೆ ಬರ್ತಿದ್ದೆ ಅಂತ. ಸೊ ಕೊನೆಗೆ ಅವ್ರು ಓಡಾಡೋಂಗೆ ಇಲ್ಲ, ಬೆಡ್ ಪಾನ್ ಕೊಡಬೇಕು, ಪ್ಯಾಡಲ್ ಅಲ್ಲೇ ಹಾಕಬೇಕು, ಅವ್ರು ಓಡಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಆಯಿತು. ಏನಾಯ್ತು ಅವ್ರಿಗೆ, ಅಲ್ಲೇ ಕಿಡ್ನಿ ಪ್ರಾಬ್ಲಮ್ ಶುರು ಆಯಿತು. ಕಿಡ್ನಿಲೂ ಪ್ರಾಬ್ಲಮ್ ಇದೆ ಅನ್ನೋದು, ಕ್ರಿಯೇಟಿನ್ ಅಂಶ ಜಾಸ್ತಿ ಆಗ್ತಿದೆ ಅನ್ನೋದು ಗೊತ್ತಾಯಿತು. ಸೊ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಜೊತೆಗೆ ಕಾಲು ನಮಗೆ ಗೊತ್ತಿಲ್ಲ, ಅವ್ರ ಕಾಲು ಏಟು ಮಾಡ್ಕೊಂಡಿರೋದು ಗೊತ್ತಿಲ್ಲ. ಯಾವುದೋ ಒಂದು ಸಣ್ಣ ಕಲ್ಲು ಹೊತ್ತಿದ್ದಂತೆ. ಆ ಕಲ್ಲು ಹೊತ್ತಿದ್ದು ಅಲ್ಲೇ ತೋರಿಸ್ಕೊಂಡಿದ್ರೆ ವಾಸಿ ಆಗ್ತಿತ್ತು. ಫಸ್ಟೆಲ್ಲ ಹೋಗಿ ನಾನು ಕೇಳ್ತಿದ್ದೆ ಏನು ಅಂತ. ಬಟ್ ಕೊನೆಯಲ್ಲಿ ಹೆಂಗಾಯ್ತಂದರೆ, ನನ್ನ ಮನೆಗೆ ಬಂದು ವಸ್ತು ಅಲ್ಲ, 1 ವರ್ಷ ಆಗಿತ್ತೋ ಏನೋ ಅನಿಸುತ್ತೆ. ನನಗೂ ತುಂಬ ಪ್ರಾಬ್ಲಮ್ ಇತ್ತು, ದುಡ್ಡಿಗೆ ತುಂಬ ಪ್ರಾಬ್ಲಮ್ ಇತ್ತು ಆ ಟೈಮಲ್ಲಿ. ಸೊ ನನ್ನ ಹತ್ರನೂ ದುಡ್ಡು ಇರಲಿಲ್ಲ. ಅದನ್ನು ಒಡವೆ ಕೂಡ ಮಾರಿದ್ದೆ. ಆ ಟೈಮಲ್ಲಿ ಆಗಲೇ ಮಾರಿದ್ದೆ. ಕೈಯಲ್ಲಿ ₹1 ಇಲ್ಲ. ನನ್ನದು ಮೇನ್ ಇಂಟೆನ್ಷನ್ ಏನಿತ್ತು, ಸಾಲ ತೀರಿಸ್ಬೇಕು ಅಷ್ಟೇ ಇದ್ದಿದ್ದು. ಸೊ ನಾನು ಟ್ಯೂಷನ್ ಮಾಡಬೇಕು, ಹೂ ಕುಯ್ಬೇಕು, ಹೂದು ಅದು ಇದು ಅಂತ ಅದೇ ಕೆಲಸಗಳಿತ್ತು. ಸೊ ಅದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡಿದೆ. ನಮ್ಮ ಅಪ್ಪನ ಮೇಲೆ, ನಮ್ಮ ಅಮ್ಮನ ಮೇಲೆ, ಯಾರ ಮೇಲೂ ನಾನು ಜಾಸ್ತಿ ಗಮನ ಕೊಡಲಿಲ್ಲ. ನಾನು ಸಾಲ ತೀರಿಸ್ಬೇಕು, ನಾನು ಕಷ್ಟಪಡಬೇಕು ಅಷ್ಟೇ ನನ್ನ ಮನಸ್ಸಲ್ಲಿದ್ದು. ಆ ಟೈಮಲ್ಲಿ ನನಗಿದ್ದಿದ್ದ ಜವಾಬ್ದಾರಿಗಳಷ್ಟೇ. ನಾನು ಸಾಲ ತೀರಿಸ್ಕೋಬೇಕು, ನಾನು ಕಷ್ಟಪಡಬೇಕು ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ನಮ್ಮ ಅಪ್ಪನ ಕಾಲು ಏಟಾಗಿರೋದು ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು, ನೋಡಮ್ಮ, ಕಾಲು ಏಟಾಗಿದೆ, ಶುಗರ್ ಜಾಸ್ತಿ ಆಗಿದೆ, ಕಾಲು ಗಾಯ ಜಾಸ್ತಿ ಆಗ್ತಾ ಬರ್ತಿದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಇಲ್ಲಿ ಆಗಲ್ಲ ಇವರಿಗೆ, ಯಾವುದಾದ್ರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ RMC ಅವ್ರು ಕೊಡ್ತಿದ್ರು. ಆ ವಿಚಾರವಾಗಿ ನಾನು ಹೇಳ್ತೀನಿ, RMC ಅವರು ನಾವು NHL ಇರಲಿ ಅಂತ ನಾನು ಕೇಳ್ಕೊಂಡೆ. ನಾವು ಇಲ್ಲೇ ಇರಲಿ, ಇಲ್ಲಿದ್ರೆ ಬೇಗ ಹುಷಾರಾಗ್ತಾರೆ, ನಾರಾಯಣದಲ್ಲಿದ್ದರೆ ಬೇಗ ಹುಷಾರಾಗ್ತಾರಪ್ಪ. ಯಾಕೆಂದರೆ ನಾವು ಸುಮಾರು ಸಲ ಅಡ್ಮಿಟ್ ಮಾಡಿಕೊಂಡು ಅಪ್ಪನ ಕಾಲಿಗೇನೆ ಇನ್ಫೆಕ್ಷನ್ ಆಗಿ, ಮತ್ತು ಅವ್ರ ತಲೆ ಸ್ವಲ್ಪ ಇನ್ಫೆಕ್ಷನ್ ಆಗಿ, ಜ್ವರ ಬಂದು ಸುಮಾರು 3 ಸತಿ 4 ಸತಿ ನಾನು NHL ಅಡ್ಮಿಟ್ ಮಾಡ್ಕೊಂಡಿದ್ದೆ. ಅಲ್ಲೂ ಕೂಡ ಅಡ್ಮಿಟ್ ಮಾಡ್ಕೊಂಡಿದ್ದೆ. ಬೇಗ ಹುಷಾರು ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೆ. ಚೆನ್ನಾಗಿದೆ ಆಸ್ಪತ್ರೆ, ಅಂದರೆ ದುಡ್ಡು ಜಾಸ್ತಿ ಆದ ತಕ್ಕಾಗಿ ಚೆನ್ನಾಗಿ ನೋಡ್ಕೊತಾರೆ, ಬೇಗ ಟ್ರೀಟ್ಮೆಂಟ್ ಕೊಡ್ತಾರೆ, ಬೇಗ ಹುಷಾರಾಗ್ತಾರೆ. ಸೊ ಕರ್ಕೊಂಡು ಬಂದಿದ್ದೆ. ನಮ್ಮಪ್ಪ ಒಂದ್ಸಲಿ ಜ್ವರ ಇದ್ದಿದ್ದಕ್ಕೆ 1-2 ದಿನ ಇದ್ದಿದ್ದು, ಒಂದು 25,000ನೋ 30,000ನೋ ಆಯಿತು. RMC ಅವ್ರು ಕೊಟ್ಟಿದ್ರು ಆ ದುಡ್ಡನ್ನ. 25,000 ಪಾರ್ಟ್ನರ್ ಇದ್ದಾರಲ್ವ, ಅವ್ರು ಕೊಟ್ಟಿದ್ರು. ನಾನು ಪೇ ಮಾಡಿದ್ದೆ. ನನ್ನ ಮೇಲೆ ಜಗಳಕ್ಕೆ ಹುಷಾರಾಗೋಕ್ಕೂ ಮುಂಚೆ ನೀನು ಏನು ಮಾಡ್ತೀಯ ಮಾಡು ಅಂತಿರ್ತಾರೆ. ಹುಷಾರಾದ ತಕ್ಷಣ ಅಷ್ಟೊಂದು ದುಡ್ಡು ಆಯಿತಾ, ಅಷ್ಟು ದುಡ್ಡು ಆಗಿಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಅವ್ರಿಗೆ ತಲೆ ಸ್ಕ್ಯಾನ್ ಮಾಡಿಸಿದ್ರು. ತಲೆ ಸ್ವಲ್ಪ ಏಟಾಗಿತ್ತು ಅಂತ ಹೇಳಿ ಸ್ಕ್ಯಾನ್ ಮಾಡಿಸಿದ್ರು, CT ಸ್ಕ್ಯಾನ್. ಅದಕ್ಕೆ 6,000 ಆಗಿತ್ತು. ಇಲ್ಲಪ್ಪ ಇಷ್ಟ ಆಗಿದೆ ಅಂತ ಹೇಳಿದ್ರು. ನನ್ನ ಮೇಲೆ ಜಗಳಕ್ಕೆ ಬಂದಿದ್ರು, ಇಷ್ಟ ಆಗಿಲ್ಲ ಅಂದರೆ. ದುಡ್ಡಿದ್ದಾಗ ಏನೂ ಕೇಳ್ತಿರ್ಲಿಲ್ಲ, ದುಡ್ಡಿಲ್ಲದಾಗ ಕೋಪ ಮಾಡ್ಕೊಳ್ಳೋರು. ಅದಾದಮೇಲೆ ನೆಕ್ಸ್ಟ್ ಜ್ವರ ಬಂದಾಗ ನಾನು ಈ ಥರ ಎಲ್ಲ ಮಾಡ್ತಾರಂತ ನಾನೇ ಖರ್ಚು ಮಾಡಿದ್ರು ಪರವಾಗಿಲ್ಲ ಅಂತ ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋಗಿದ್ದೆ, ಮೈಸೂರು. ಸೊ ಅಲ್ಲೂ ಹುಷಾರು ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೆ. ಕೊನೆಯಲ್ಲಿ ಏನಾಯ್ತು, ಇವರು ಜಯದೇವದವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕರ್ಕೊಂಡೋಗಿ ಇಲ್ಲ ಆಗಲ್ಲ ಅವ್ರಿಗೆ ಅಂತ ಹೇಳಿದ್ರು. ಅಪ್ಪ ಅಷ್ಟರಲ್ಲಿ ಪೂರ್ತಿ ಕುಗ್ಗೋಗ್ಬಿಟ್ಟಿದ್ರು, ಎಲ್ಲ ನೋವು. ಆಮೇಲೆ ಅವ್ರ ಹತ್ರ ಅಮೌಂಟ್ ಇರಲಿಲ್ಲ, ಇದ್ದಿದ್ದ ಅಮೌಂಟ್ ಎಲ್ಲ ತೀರೋಯ್ತು.
RMC ಅವರು ಕೊಡ್ತಿದ್ರು. ಅವ್ರು ಎಷ್ಟು ಬೇಕಷ್ಟು ಕೊಡ್ತಿದ್ರು. ಅಲ್ಲಿ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ, ಜಯದೇವದಲ್ಲಿ ದುಡ್ಡಾಗಲ್ಲ ಅಂತ ಹೇಳ್ತಾರೆ. ಇಲ್ಲ, ಅಲ್ಲೂ ಕೂಡ ದುಡ್ಡಾಗುತ್ತೆ, ಅಲ್ಲೂ ಅಮೌಂಟ್ ಆಗುತ್ತೆ. ಸೊ ಅಲ್ಲೂ ಒಂದು 20,000 ಮೇಲಾಯ್ತು ಅಂತ ಅಂದ್ಕೊಳ್ಳಿ. ಸೊ ಅಲ್ಲೂ ಕಟ್ಟಿ ಇಲ್ಲ RMC ಅವ್ರು ಇಲ್ಲ ಅಂದಿದ್ರೆ ಇಷ್ಟು ತೋರ್ಸೋದಕ್ಕಾಗ್ತಿರಲಿಲ್ಲ ಅಪ್ಪನ. ಅದಂತೂ ನಿಜ, ಸುಳ್ಳು ಹೇಳಬಾರ್ದು. ಅವ್ರ ಪಾರ್ಟ್ನರ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ತೋರ್ಸೋದಕ್ಕಾಗ್ತಿರಲಿಲ್ಲ ಟೈಮ್ನಲ್ಲಿ. ಅಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡ್ವಿ. ಕೇಳಿದೆ ಅಪ್ಪ ಎಲ್ಲಿ ಕರ್ಕೊಂಡು ಹೋಗ್ಲಿ ಅಂತ. ಅವನ ಕೇಳಿದೆ ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿ ಅಂತ. ಅವ್ರು ಹೇಳಿದ್ದು, ಮೊದಲಾಗಿದ್ರೆ ಅವ್ರ ಹತ್ರ ದುಡ್ಡಿದ್ದಾಗ ನನಗಿಲ್ಲೇ ಕರ್ಕೊಂಡು ಹೋಗ್ಬೇಕು, ಇಲ್ಲೇ ತೋರಿಸ್ಬೇಕು ಅಂತ ಹಠ ಮಾಡ್ತಿದ್ರು. ಬಟ್ ಅವ್ರ ಹತ್ರ ಶಕ್ತಿನೂ ಇಲ್ಲ, ದುಡ್ಡು ಇಲ್ಲ ಆ ಟೈಮಲ್ಲಿ. ದುಡ್ಡು ಯಾಕಿಲ್ಲ ಅಂತ ಹೇಳ್ತೀನಿ ನೆಕ್ಸ್ಟ್, ಆಯಿತಾ. ಎಲ್ಲಿ ಕರ್ಕೊಂಡು ಹೋಗ್ತೀಯ, ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಜಯದೇವ ಪಕ್ಕ ಒಂದು ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆನೇ ಓಪನ್ ಆಗಿದೆ. ಒಂದು 4:30 ಡಿಸ್ಚಾರ್ಜ್ ಆಗಿದ್ದು. ಕರ್ಕೊಂಡು ಹೋದೆ ಅಲ್ಲಿಗೆ. ಅಲ್ಲಿ ಇಲ್ಲ, ಇಷ್ಟೊತ್ತಲ್ಲಿ ಡಾಕ್ಟರ್ ಇರಲ್ಲ, ನೀವು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದರು. ಅಲ್ಲಿಂದ ಆಟೋ ಮಾಡ್ಕೊಂಡು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅವಾಗ ನಮ್ಮ ದೊಡ್ಡಮ್ಮನ ಮಗ ಇದ್ದ, ನಮ್ಮ ಅಣ್ಣ ನನ್ನ ಜೊತೆಗೆ. ಸುಮ್ಮನೆ ಹೇಳೋದಲ್ಲ, ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ನಮ್ಮ ಅಣ್ಣಂದ್ರು ಎಷ್ಟು ಬೇಕು ಇಸ್ಕೊಂತಾನೆ ಅವರು ಹೇಳ್ತಿದ್ದಿದ್ದು. ತುಂಬ ಜನ ಆಸ್ಪತ್ರೆ ಇದಕ್ಕೆ ಕೇಳಿದ್ದಾರೆ, ದುಡ್ಡು ಬೇಕಾದ್ರೆ ಈಸ್ಕೊಳ್ಳಿ ಅಂತ ಆಯ್ತಾ. ಬಟ್ ಈಸ್ಕೊಳಕ್ಕೆ ನಮಗೆ ಹೆಂಗೆ ಭಯ ಅಂದರೆ, ಅದನ್ನು ತೀರಿಸುವ ಶಕ್ತಿ ಇರಬೇಕು. ಆಲ್ರೆಡಿ ನಾನು ಮನೆಗೆ ಸಾಲ ಮಾಡಿದ್ದೀನಿ, ನನ್ನ ಸಾಲ ತೀರಿಲ್ಲ, ಮತ್ತೆ ಸಾಲ ಮಾಡಿಬಿಟ್ರಲ್ಲಿಂದ ತೀರ್ಸೋಕ್ಕಾಗುತ್ತೆ. ಆ ಮೈಂಡ್ ಸೆಟ್ ಇತ್ತು ಅವಾಗ. ಸರಿ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ, ಎಮರ್ಜೆನ್ಸಿಗೆ ಕರ್ಕೊಂಡು ಹೋದ್ವಿ. ನೋಡ್ತಾ ಇಲ್ಲ, KR ಆಸ್ಪತ್ರೆಯಲ್ಲಿ ಇಷ್ಟೊತ್ತಲ್ಲಿ ಕರ್ಕೊಂಡು ಬಂದಿದ್ದೀರಾ. ಅಲ್ಲೂ ಬೆಳಿಗ್ಗೆಯಿಂದ ನಾವು ನೋಡಿ ಸಾಕಾಗಿದೆ, ನಾವೇನಂತ ನೋಡೋದು, ನಾವು ನೋಡಲ್ಲ. ವೀಲ್ ಚೇರ್ ಕಾಯ್ದಿದ್ದೀವಿ. ವೀಲ್ ಚೇರ್ ಹೊರಗಡೆ ಬರೋಕ್ಕೆ ಸುಮಾರು ಒಂದು 3/4 ಗಂಟೆ ಮೇಲಾಯಿತು. ನಮ್ಮಪ್ಪ ತುಂಬ ದರ್ಬಾರ್ ಮಾಡೋರು ದುಡ್ಡಿದ್ದಾಗ. ದುಡ್ಡಿದ್ದಾಗ ಚೆನ್ನಾಗಿ ದರ್ಬಾರ್ ಮಾಡಿದ್ದಾರೆ. ಅಂಥವನ್ನ ಆಸ್ಪತ್ರೆ ಬಾಗಿಲಲ್ಲಿ ಕರ್ಕೊಂಡು ಬಂದು ಹಿಂಗೆ ಕಾಯಿಸ್ತಿದ್ದೀರಲ್ಲ, ಹುಷಾರಿಲ್ಲ, ಸೀರಿಯಸ್ ಅವ್ರಿಗೆ. ತುಂಬ ನೋವಾಗೋದು, ಬಟ್ ವಿಧಿ ಇಲ್ಲ. ವಿಧಿ ಇಲ್ಲ. ಹೊರಗಡೆ ಕಾಯಿಸ್ಕೊಂಡು ನಾನು, ನಮ್ಮಮ್ಮ, ನಮ್ಮ ಅಣ್ಣನೂ ಇದ್ದ, ಕಾಯಿಸ್ಕೊಂಡು ಕೂತಿದ್ದೀವಿ. ಆಮೇಲೆ ಬಂದರು ವೀಲ್ ಚೇರಲ್ಲಿ. ಅವ್ರು ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡು ಹೋದರು. ಸುಮಾರು ಹೊತ್ತವರೆಗೂ ನೋಡಲೇ ಇಲ್ಲ. ನಮ್ಮಪ್ಪ ನಾನು ನೋಡ್ಬಿಟ್ಟು, ಏನಪ್ಪ ಇಂಥ ಕಡೆ ಕರ್ಕೊಂಡು ಬಂದಿದ್ಯಾ ನೀನು. ನಮ್ಮನ್ನ ಹಂಗೆ ಬೆಳೆಸಿದ್ರು ಅವರು ದುಡ್ಡಿದ್ದಾಗ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ದುಡ್ಡು ಉಳಿಸ್ಕೊಂಡು ಇಟ್ಕೊಂಡು ಇಲ್ದಿರೋದಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯ್ತದ. ಎಷ್ಟೆಲ್ಲ ಪ್ರಾಬ್ಲಮ್ ಆಯ್ತಂತ ನಾನು ನಿಮ್ಗೆ ಹೇಳ್ತಿರೋದು. ಸರಿ, ಅಷ್ಟೊತ್ತವರೆಗೂ ಇದ್ವಿ. ಬಟ್ ಅಲ್ಲಿ ನೋಡಲೇ ಇಲ್ಲ. ಯಾರೋ ಒಬ್ಬರು ಕೊನೆಗೆ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಂದು ನೋಡಿಬಿಟ್ಟು, ಏನಮ್ಮ ಇಷ್ಟೊಂದು ಸೀರಿಯಸ್ ಆಗಿದೆ, ಇಲ್ಲಿ ಯಾರು ಮೂಳೆ ಡಾಕ್ಟ್ರು ಅಥವಾ ಯಾರು ಕಾಲಿಗೆ ಜಾಸ್ತಿ ಇನ್ಫೆಕ್ಷನ್ ಆಗಿದೆ, ಆ ಡಾಕ್ಟ್ರ್ ಇಲ್ಲ ಇಲ್ಲಿ, ಇಲ್ಲ ಆಗಲ್ಲ ಅವ್ರನ್ನ ನೋಡೋದಕ್ಕೆ, ಫುಲ್ಲು ಸೀರಿಯಸ್ ಆಗಿದೆ, ಅವ್ರಿಗೆ ಏನಾಗಿದೆ ಗೊತ್ತಾ, ಹಂಗೆ ಹಿಂಗೆ ಅಂದರು. ಹಾಂ ಸರಿ ಅಂತ ನಾವಲ್ಲಿ ಇದು ಮಾಡಲಿಲ್ಲ. ಆಮೇಲೆ ಮತ್ತೆ RMC ಅವ್ರಿಗೆ ಫೋನ್ ಮಾಡಿದ್ವಿ ಅನ್ಸುತ್ತೆ. ಅವರು JSSಗೆ ಕರ್ಕೊಂಡು ಬಂದು ಸೇರಿಸಿ ಅಂತ ಹೇಳಿದ್ರು. ಸರಿ ಅಂತ JSSಗೆ ಹೋದ್ವಿ. ಅಲ್ಲೂ ಎಮರ್ಜೆನ್ಸಿ ವಾರ್ಡ್ಗೆ ಹಾಕೊಂಡ್ರು. ಅಲ್ಲೂ ಒಂದಷ್ಟು ದುಡ್ಡಾಯಿತು. ಆಯಿತು, ಕಾಲೆಲ್ಲ ನೋಡಿದ್ರು, ಇಲ್ಲ ಸೀರಿಯಸ್ ಆಗಿದೆ, ಆಪ್ರೇಷನ್ ಮಾಡಬೇಕು, ಕಾಲ್ದು ತೆಗಿಬೇಕು, ಕೀವೆಲ್ಲ ತೆಗಿಬೇಕಂತ ಹೇಳಿದ್ರು. ಸರಿ ಆಯಿತು ಅಂತ ನಾನೇ ಉಳ್ಕೊಂಡೆ. ಒಂದು 3 ದಿನ 4 ದಿನ ಆಯ್ತು ಅನಿಸುತ್ತೆ. ಆಮೇಲೆ ಅಮ್ಮಂಗೆ, ಮಮ್ಮಿ ನಾನು ಟ್ಯೂಷನ್ ಮಾಡಬೇಕು, ಟ್ಯೂಷನ್ ಮಾಡಲಿಲ್ಲ ಅಂದರೆ ಮಕ್ಕಳು ಬೇರೆ ಕಡೆ ಹೊರಟೋಗ್ಬಿಡ್ತಾರೆ, ನೀವು ಬಂದಿರಿ ನಾನು ಹೋಗ್ತೀನಿ ಅಂತ ಹೇಳಿದೆ. ಹಾಂ ಸರಿ ಅಂತ ಹೇಳಿದ್ರು. ನಾನು ಇರೋವರೆಗೂ ಚೆನ್ನಾಗಿತ್ತಪ್ಪ, ನಾನು ಆಸ್ಪತ್ರೆಯಲ್ಲಿ ಇರೋವರೆಗೂ ಚೆನ್ನಾಗಿದ್ರು. ಅವ್ರಿಗೆ ಕಾಲು ಆಪ್ರೇಷನ್ ಕೂಡ ಮಾಡಿಸ್ದೆ. ಅಪ್ಪಂಗೆ ಅಮ್ಮ ಇರೋದಕ್ಕಿಂತ ನಾನಿರೋದು ಇಷ್ಟ. ಸ್ವಲ್ಪ ತಾಳ್ಮೆಯಿಂದ ಇರ್ತೀನಿ, ಸ್ವಲ್ಪ ಅವ್ರು ಹೇಳ್ದಂಗೆ ಕೇಳ್ತೀನಿ. ಪಾಪ ಅಮ್ಮನೂ ಇರ್ತಾರೆ, ಅಮ್ಮ ನನಗಿಂತ ಚೆನ್ನಾಗಿ ನೋಡ್ಕೊತಿರಿಲ್ಲ ಅಂತಲ್ಲ. ಅಪ್ಪಂಗೆ ನಾನು ಅಂದರೆ ಸ್ವಲ್ಪ ಪ್ರೀತಿ. ಸೊ ನೀನೇ ಇರೋ ಮಗಳೇ, ನೀನೇ ಇರವ ಅಂತ ಹೇಳ್ತಿದ್ರು. ಸೊ ನಾನೇ ಇದ್ದೆ.
ಆ, ನಿಜ ಟೈಮಲ್ಲಿ ನಮಗೆ ಅವ್ರ ಮಕ್ಳು ಥರ ಆಗ್ಬಿಡ್ತಾರೆ. ಅವ್ರ ಬೆಡ್ಡಲ್ಲೇ ಯೂರಿನ್ ಮಾಡ್ದಾಗೆಲ್ಲ ಕೊಡಬೇಕಿತ್ತು, ಕ್ಯಾನ್ ಕೊಟ್ಟಿದ್ರು. ಸೊ ಮಾಡಿಸ್ತಿದ್ದೆ, ತೊಗೊಂಡೋಗಿ ಮನೆಗೆ ಬಾತ್ರೂಮ್ಗೆ ಹಾಕಿ ಬರ್ತಿದ್ದೆ. ಪಾಪ ನನ್ನ ಕೆಲಸ ಸ್ನಾನ ಮಾಡಿಸ್ಕೊಳ್ಳೋಕ್ಕೂ ನಮ್ಮಪ್ಪ ಇಲ್ಲ ಅವಳೇ ಬರಲಿ ಮಾಡಿಸ್ಕೊತೀನಿ ಬಿಡವ ಅನ್ನೋರು. ಕೊನೆಗೆ ಶೇವಿಂಗ್ ಮಾಡಿಸ್ಬೇಕಿತ್ತು ಅವರಿಗೆ. ಆಪ್ರೇಷನ್ಗೆ ಕರ್ಕೊಂಡು ಹೋಗಬೇಕು, ಶೇವಿಂಗ್ ಮಾಡಿಸ್ಬೇಕು. ಡಾಕ್ಟರ್ ಅರ್ಜೆಂಟಲ್ಲಿ ಬಂದುಬಿಟ್ರು. ಶೇವಿಂಗ್ ಮಾಡೋರು ಬಂದಿದ್ರು, ಬಟ್ ಶೇವಿಂಗ್ ಮಾಡಿಸೋದಕ್ಕಾಗಲೇ ಇಲ್ಲ. ಕಾಲು ಆಪ್ರೇಷನ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋದ್ವಿ. ಕಾಲು ಫುಲ್ಲು ಕೀತ್ಕೊಂಡ್ಬಿಟ್ಟಿತ್ತು. ಅಲ್ಲೂ ಕೂಡ ಬೆಳಿಗ್ಗೆ ಕರ್ಕೊಂಡು ಹೋದರು, ಸಂಜೆವರೆಗೂ ಮಾಡಲೇ ಇಲ್ಲ. ಸಂಜೆ ಮೇಲೆ ಮಾಡಿದ್ರು. ಆಮೇಲೆ ನನಗೆ ಕರೆದ್ರು, ನೋಡಮ್ಮ ಆಪ್ರೇಷನ್ ಸಕ್ಸಸ್ ಆಗಿದೆ, ನಿಮ್ಮಪ್ಪ ಹುಷಾರಾಗಿದ್ದಾರೆ, ಹೋಗಿ ಮಾತಾಡಿಸಿ ಅಂತ. ಅದು ಆಪ್ರೇಷನ್ ಆಗಿರೋದು ಆ ಸ್ಕಿನ್ ಎಲ್ಲ ಇರುತ್ತಲ್ಲ ಅದು ತೋರಿಸೋದು. ಖುಷಿ ಆಯ್ತು ನನಗೆ, ತುಂಬ ಖುಷಿ ಆಯ್ತು. ನಮ್ಮ ಅಪ್ಪಂಗೆ ಕಾಲು ಆಪ್ರೇಷನ್ ಆಯಿತು, ಹುಷಾರಾಗಿದ್ದಾರೆ, ಹುಷಾರಾಗ್ತಾರೆ ಅಂತ. ನಾನು ಅಷ್ಟರಲ್ಲಿ ಅಮ್ಮ ಬಂದರು ಅಲ್ಲಿಗೆ. ಅಮ್ಮನ ಬಿಟ್ಬಿಟ್ಟು ಮಮ್ಮಿ ಹುಷಾರಾಗವ್ರೆ. ನನಗೆ ಧೈರ್ಯ ಬಂತು, ಆಪ್ರೇಷನ್ ಆಗಿದೆ, ಚೆನ್ನಾಗಿದ್ದಾರೆ, ಚೆನ್ನಾಗಿರ್ತಾರೆ ಅಂತ. ಹುಷಾರಾಗಿದ್ದಾರೆ, ನೀನಿರು ಮಮ್ಮಿ ನಾನು ಹೋಗ್ತೀನಿ ಅಂತ ನಮ್ಮಮ್ಮನ ಬಿಟ್ಟು ಊರಿಗೆ ಬಂದೆ. ಸ್ವಲ್ಪ ದಿನದ ತನಕ ಚೆನ್ನಾಗಿದ್ರು. ಸುಮಾರು ಒಂದು 9 ದಿನ ಇದ್ರು ಆಸ್ಪತ್ರೆಯಲ್ಲಿ ಅನ್ಸುತ್ತೆ. ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಹೇಳಿ ಡಯಾಲಿಸಿಸ್ ಮಾಡ್ಬೇಕಂತ ಹೇಳಿದ್ರು. ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಹೇಳುವಾಗ ಹೇಳ್ಬಿಡ್ತೀನಿ ಆಯ್ತಾ. ಅವ್ರು ಟೈಮ್ಗೆ ಮಾತ್ರೆ ನುಂಗ್ಕೊಂಡು ಅವರು ಊಟದಲ್ಲಿ ಏನು ತಿನ್ಬೇಕು ಅದನ್ನು ಮಾತ್ರ ತಿನ್ಕೊಂಡು ಬಂದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ನಿಜ ಆಗ್ತಿರ್ಲಿಲ್ಲ. ಅವರು ಊಟದಲ್ಲೂ ಕಂಟ್ರೋಲ್ ಇರಲಿಲ್ಲ, ಒಂದು ಟ್ಯಾಬ್ಲೆಟ್ಸು ಸರಿಗೆ ತಗೋತಿರ್ಲಿಲ್ಲ. ಸಖತ್ ಓಡಾಡೋರು, ಅಷ್ಟು ಸೀರಿಯಸ್ ಇದ್ದರು, ಅಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರು. ನೀವು ಯಾರು ಮದುವೆಗೆ ಕರೀಲಿ, ಅವರು RMC ಇದ್ರಲ್ವ, ರೈತರು ಅಂದ್ಕೊಂಡು ಎಷ್ಟು ದೂರದಲ್ಲಿ ಇರಲಿ ಆ ಮದುವೆಗೆ ಹೋಗೋರು, ಆ ಬೀಗ್ಳಿಗೆ ಹೋಗೋರು, ಅಲ್ಲೆಲ್ಲ ಓಡಾಡ್ಕೊಂಡು ಬರೋರು. ಸುಮ್ಮನೆ ಮಂಡು ಧೈರ್ಯ ಒಂಥರ ಅವ್ರಿಗೆ. ಆರೋಗ್ಯ ಒಂದ್ಸಲಿ ಹಾಳಾಗಿದೆ ಅಂದಮೇಲೆ ನಾವು ಫುಲ್ ಜೋಪಾನವಾಗಿರ್ಬೇಕಾಗತ್ತೆ. ಕೊನೆಯಲ್ಲಿ ಡಾಕ್ಟರ್ ಏನು ಹೇಳಿದ್ದಾರೆ, ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಡಯಾಲಿಸಿಸ್ ಮಾಡಬೇಕಂತ. ಹಾಂ ಸರಿ ಆಯಿತು ಅಂತ ಹೇಳಿದ್ಕೆ ಇಲ್ಲಿ ಹೋಲ್ ಮಾಡಿ, ಈ ಜಾಗದಲ್ಲಿ ಕತ್ತತ್ರ ಹೋಲ್ ಮಾಡಿ ಪೈಪ್ ಹಾಕಿದ್ದಾರೆ. ನಮ್ಮಪ್ಪ ಅದಕ್ಕೂ ನನಗೇನೂ ಆಗಿಲ್ಲ, ಇವರೇ ಸುಮ್ಮನೆ ಹಾಕಿದ್ದಾರೆ, ನಾನು ರೀಸಸ್ ಕರೆಕ್ಟಾಗಿ ಹೋಗ್ತಿದ್ದೀನಿ, ನನಗೆ ಹೊಟ್ಟೆ ನೋವಿಲ್ಲ, ಎಲ್ಲ ಕರೆಕ್ಟಾಗಿದೆ, ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಬೇಡ ನನಗೆ ಕರ್ಕೊಂಡು ಹೊಟ್ಟೋಗ್ಬಿಟ್ಟು ಮನೆಗೆ ಕರ್ಕೋಗು, ನೀನು ಒಳ್ಳೆ ಕಡೆ ಕರ್ಕೊಂಡು ಬರಲಿಲ್ಲ ಅಂತಲೇ ಹೇಳ್ತಿದ್ರು ನಮ್ಮಪ್ಪ. ಆಮೇಲೆ ತಿನ್ನೋಕ್ಕೇನು ಕೊಡಲ್ಲ, ಊಟ ಸರಿಗೆ ಸೇರಿಸ್ತಿರ್ಲಿಲ್ಲ. ಅವ್ರಿಗೆ ಸಪ್ಪೆ ಊಟ ಕೊಡೋರು ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ತಿನ್ನೋಕ್ಕೇನಾದರೂ ಕೊಡಿ ಅಂತ ಕೇಳ್ತಿದ್ರು. ಡಯಾಲಿಸಿಸ್ ಅಂದರೆ ಕೆಲವರಿಗೆ ಕೈಯಲ್ಲಿ ಮಾಡ್ತಾರೆ, ಅದು ಫುಲ್ ಕಿಡ್ನಿ ಹೋಗ್ಬಿಟ್ರೆ ಕೈಯಲ್ಲಿ ಮಾಡ್ತಾರೆ, ಬ್ಲಡ್ಡೆಲ್ಲ ಬೇರೆ. ಡಯಾಲಿಸಿಸ್ ಅಂದರೆ ಯಪ್ಪ ನರ್ಕ ಅಂತಲೇ ಹೇಳ್ಬೋದು. ಕರ್ಕೊಂಡು ಹೋಗಿದ್ದಾರೆ ಡಯಾಲಿಸಿಸ್ ಮಾಡ್ಸೋಕ್ಕೆ. ಅದಕ್ಕೊಂದು 7,000ದಿಂದ 8,000 ಆದರೂ ಮೆಡಿಷನ್ಗೆ. ಅದೇನೋ ಮಿಷಿನ್ ಥರ ಇರುತ್ತೆ, ಬ್ಯಾಟ್ರಿ ಥರ ಇರುತ್ತೆ ದೊಡ್ಡದಾಗಿ, ಅದಕ್ಕೆಲ್ಲ ಒಂದು 8,000 ಮೆಡಿಷನ್ ತೊಗೊಂಡ್ರು. ಬೇರೆಯವ್ರು ಕೇಳಿದ್ರೆ ಮೆಡಿಷನ್ಗೆ ಅಷ್ಟೊಂದು ಆಗುತ್ತಾ ಅಂತ ಹೇಳ್ತಾರೆ. RMC ನಾವು ಕೇಳುವಾಗ ಅಷ್ಟೊಂದು ದುಡ್ಡು ಆಗ್ತಿದ್ಯಾ ಅಂತ ಕೇಳ್ತಿದ್ರು. ಬಟ್ ನಮಗೆಲ್ಲೂ ಬೇರೆ ಕಡೆಯಿಂದ ಇನ್ಕಮ್ ಸೋರ್ಸ್ ಇಲ್ಲ. RMC ಒಂದೇ ಕೊಡ್ತಿದ್ರು, ಇಲ್ಲ ಅಂತಲ್ಲ. ಅಷ್ಟೊಂದು ಆಗ್ತಿದ್ಯಾ ಅಂದರು. ಬಟ್ ಅಲ್ಲಿರೋರು ಗೊತ್ತಿರುತ್ತೆ ಎಷ್ಟು ಆಗ್ತಿರುತ್ತೆ ಅಂತ. ಆಮೇಲೆ ಹಾಕಿದ್ದಾರೆ. 1 ಸತಿ 2 ಸಲ ಮಾಡಿದ ಡಯಾಲಿಸಿಸ್. ಏನಾಗಿದೆ ಅಮ್ಮ ಶುಗರ್ ಅಂತ ಹೇಳ್ಬೇಕಿತ್ತು ಮಾಡೋರಿಗೆ ಕೆಳಗಡೆ ಹೋದಾಗ. ಅದು ಹೆಂಗಿರುತ್ತೆ ಡಯಾಲಿಸಿಸ್ ಅಂದರೆ ಏನಂದರೆ, ಇಡೀ ಬಾಡಿಲಿರೋ ರಕ್ತನ ಬೇರೆ ಕಡೆ ತೆಗೆದು ಅದನ್ನು ಶುದ್ಧ ಮಾಡಿ, ಕಿಡ್ನಿ ಕೆಲಸ ಮಾಡ್ತಿರಲ್ಲ ಅದನ್ನು ಶುದ್ಧ ಮಾಡಿ ಮತ್ತೆ ಬಾಡಿಗೆ ಹಾಕ್ತಾರೆ. ಸೊ ಡಯಾಲಿಸಿಸ್ ಅಂದರೆ ಅದು, ಆಯಿತಾ. ಅಲ್ಲಿವರೆಗೂ ಹೋಗಬೇಡಿ ಅಂತ ಹೇಳ್ತಿದ್ದೀನಿ ನಾನು. ಸ್ವಲ್ಪ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಯಾರಾದರೂ ಅಷ್ಟೇ. ಇವ್ರಿಗೆಲ್ಲ ಬ್ಲಡ್ ತೆಗ್ಬಿಟ್ಟಿದ್ದಾರೆ, ಬೆಡ್ಶೀಟು ಒರೆಸಿಲ್ಲ. ಅಪ್ಪಗೆ ಶುಗರ್ ಇದೆ, ಅವ್ರಿಗೆ ಗೊತ್ತಿಲ್ಲ. ಫುಲ್ಲು ನಡುಗ್ತಾ ಇದ್ದಾರಂತೆ. ನಮ್ಮಮ್ಮ ನೋಡ್ತಿದ್ದಾರೆ, ಫುಲ್ಲು ಒದರುತ್ತಾ ಇದ್ದಾರಂತೆ. ಆಮೇಲೆ ಸಿಸ್ಟರ್ ಫುಲ್ಲು ಒದರುತ್ತಾ ಇದ್ದಾರೆ ನೋಡಿ ಅಂತ ಅಂದಾಗ ಅವ್ರಿಗೆ ಶುಗರ್ ಇತ್ತಾ ಅಂತ ಕೇಳಿದ್ರಂತೆ. ಹಾಂ ಹೌದು ಅಂದಾಗ ಯಾವುದೋ ಒಂದು ಮೆಡಿಷನ್ ಹಾಕಿದ್ದಾರೆ, ನಿಲ್ತಿದೆ ಅದು. ಸರಿ ಡಯಾಲಿಸಿಸ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ನಾವು ನೋಡೋದಕ್ಕೆ ಅಂತ ಹೋದ್ವಿ ಭಾನುವಾರ ನೋಡೋದಕ್ಕೆ ಅಂತ ಹೋದ್ವಿ. ನಮ್ಮಪ್ಪ ಹೇಳ್ತು, ನೀನಿರವ ಅಂತ. ನಾನಿಲ್ಲ ಬರ್ತೀನಿ, ಇವತ್ತು ಭಾನುವಾರ ಇನ್ನೊಂದು ದಿನ ನೋಡ್ಕೊಂಡು ಬರ್ತೀನಿ ನಾನು ಅಂತ ಹೇಳಿದೆ. ಇರಬೇಕಿತ್ತು ಅವತ್ತು, ಅಷ್ಟೊಂದು ಕೇಳ್ಕೊಂತು ನಮ್ಮಪ್ಪ, ಇರು ನನ್ನ ಜೊತೆಗಂತ. ಯಾವಾಗಲೂ ಇದ್ದು ಹುಷಾರು ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ದೆ.
ಬಟ್ ಅವತ್ತು ನಾನು ಇರಲಿಲ್ಲ. ಟ್ಯೂಷನ್ ಇನ್ನೇನು ಇಲ್ಲ ರೀಸನ್ ನನಗೆ. ನಾನಿದ್ದಿದ್ರೆ ಬಹುಶಃ ಉಳ್ಕೊತಿದ್ರೋ ಏನೋ ಗೊತ್ತಿಲ್ಲ. ಟ್ಯೂಷನ್ ಕೊಟ್ಟೆ ಬಂದೆ. ಆ ಮೂಮೆಂಟಲ್ಲಿ ಆ ಥರ ಇತ್ತು ನನ್ನ ಸಿಚುವೇಶನ್. ಅಮ್ಮ ಇದ್ರಲ್ಲ, ಅಮ್ಮ ಇರ್ತಾರೆ. ಆಮೇಲೆ ನನಗೆ ಮಕ್ಕಳು ನೋಡ್ಕೊಳ್ಳೋದಿತ್ತು, 3 ಜನ ಮಕ್ಕಳು. ಸೊ ಬಂದೆ. ಹೆಣ್ಮಕ್ಳು ಚಿಕ್ಕವರಿಗಿದಾಗಲೇ ಒಂಥರ, ದೊಡ್ಡವರಾದ್ಮೇಲೆ ಅಮ್ಮ ಬಿಟ್ಬಿಟ್ಟು ಹೋಗ್ತೀಯ ಅನ್ನೋ ಥರ ಇರುತ್ತೆ. ಗಂಡು ಮಕ್ಳು ಇರಬೇಕು ಅನ್ನೋದಿದೆ ಕಾರಣಕ್ಕೆ ಒಂದೊಂದ್ಸಲ ಅನ್ಸುತ್ತೆ. ನಾನು ಭಾನುವಾರ ವಾಪಸ್ ಬಂದೆ. ನಮ್ಮಲ್ಲಿ ಯಾವಾಗಲೂ ಫೋನ್ ಸ್ವಿಚ್ ಆಫ್ ಮಾಡ್ತೀವಿ. ನನ್ನ ಹಸ್ಬೆಂಡ್ ಯಾವಾಗಲೂ ಸ್ವಿಚ್ ಆಫ್ ಮಾಡಿಸೇ ಮಡ್ಕೋದು ಮನೇಲಿ. ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ರಾತ್ರಿ ಹೊತ್ತು ಸ್ವಿಚ್ ಆಫ್ ಮಾಡ್ತೀವಿ, ಬೆಳಿಗ್ಗೆಗೆ ಆನ್ ಮಾಡ್ಕೋತೀವಿ. ನನ್ನದು ಸ್ವಿಚ್ ಆಫ್ ಆಗಿದೆ ಫೋನ್. ನಮ್ಮಮ್ಮನ ಹತ್ರ ಒಂದು ಫೋನ್ ಇದೆ, ಅಪ್ಪಂದೇ ಫೋನ್. ಅಮ್ಮನ ಫೋನ್ ಇರಲಿಲ್ಲ ಅವಾಗ. ಅಪ್ಪನ ಫೋನಲ್ಲಿ ಬೆಳಿಗ್ಗೆ ಹೊತ್ತಿಗೆ ಫುಲ್ ಸೀರಿಯಸ್ ಆಗಿದೆ ಅವರಿಗೆ. ನನಗಾಗ್ತಿಲ್ಲ. ಅಪ್ಪಂದು ಅಮ್ಮನ ಕಣ್ಣೆದುರುಗಡೆ ಜೀವ ಹೋಗಿದೆ. ಅಕಸ್ಮಾತ್ ನಾನು ಅಲ್ಲಿದ್ದಿದ್ರೆ ಏನಾಗ್ತಿತ್ತು ಅದು ನಂಗೆ ಗೊತ್ತಿಲ್ಲ. ಫೋನ್ ಮಾಡಿದ್ದಾರೆ, ಎಲ್ಲರಿಗೂ ಫೋನ್ ಮಾಡಿದ್ದಾರೆ. ನನಗೂ ಮಾಡಿದ್ದಾರೆ, ನನ್ನ ಹಸ್ಬೆಂಡ್ಗೂ ಮಾಡಿದ್ದಾರೆ. ನಾವ್ಯಾರು ನಮ್ಮ ಸ್ವಿಚ್ ಆಫ್ ಫೋನ್. ಬೆಳಿಗ್ಗೆ 5:30 6 ಗಂಟೆ ಅಷ್ಟರಲ್ಲಿ ಅಪ್ಪ ಹೋಗ್ಬಿಟ್ಟಿದ್ದಾರೆ. ಫೋನ್ ಸ್ವಿಚ್ ಆಫ್ ಆಗಿದೆ. ಆಮೇಲೆ ನನಗೆ ಇಲ್ಲಿ ಪಕ್ಕದ ಮನೆಯವ್ರು ಬಂದು ಕರ್ಕೊಂಡು ಬರೋಕ್ಕೆ ಅಂತಂದರು. ನಿಮ್ಮ ಅಪ್ಪಂಗೆ ಫುಲ್ ಸೀರಿಯಸ್ ಆಗಿದೆಯಂತೆ, ನೀನು ನೋಡಬೇಕು ಅಂತಾರಂತೆ, ಬಾ ಅಂತ. ಆವಾಗಲೂ ನನಗೆ ಭಯ ಇಲ್ಲ. ನನಗೆ ನಿಜ ಆವಾಗಲೂ ಭಯ ಇಲ್ಲ. ಅಪ್ಪ ತೀರೋಗಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಆಗಲೇ ಯಾವುದೋ ಒಂದು ಹಳೆ ಡ್ರೆಸ್ ಹಾಕಿದ್ದು, ಒಂದು ಸುಮಾರಾಗಿರೋ ಡ್ರೆಸ್ ಹಾಕ್ಕೊಂಡೆ. ನನಗೆ ಅನ್ನಿಸ್ತಿಲ್ಲ ಅಪ್ಪ ಸತ್ತಿದ್ದಾರೆ ಅಂತ. ಬೇರೆ ಡ್ರೆಸ್ ಹಾಕ್ಕೊಂಡೆ ಹೋದೆ. ಅವರು ನಮ್ಮಮ್ಮ ಏನು ಅಳ್ತಿದ್ದಾರೆ, ಒಬ್ಬರೇ ಇದ್ದಾರೆ. ನಮ್ಮ ದೊಡ್ಡಮ್ಮನ ಮಗ ಏನೋ ಬಂದಿದ್ದಾನೆ ಇಲ್ಲಿಂದ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿಯವ್ರಿಗೂ ಗೊತ್ತಿಲ್ಲ, ಅವ್ರು ಯಾರಿಗೂ ಗೊತ್ತಿಲ್ಲ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಮ್ಮನ ಮಗ, ನಮ್ಮ ಅಣ್ಣ ಒಬ್ಬ, ಅವ್ನ ಸ್ಕೂಟರ್ ಹೋಗ್ತಾರೆ. ನಮ್ಮ ಪಕ್ಕದ ಮನೇಲಿದ್ದಾರೆ ಅಂತ ತೋರಿಸಿದಿರಲ್ಲ ಅವರು. ನನಗೆ ಇಲ್ಲಿ ನಮ್ಮ ಚಿಕ್ಕಪ್ಪ ಅಂತ ಆಗಬೇಕು ಅವರು ಮತ್ತು ನಾನೊಂದು ಸ್ಕೂಟಲ್ಲಿ, ಇನ್ನೊಂದು ಸ್ಕೂಟರಲ್ಲಿ ನಮ್ಮ ಅಣ್ಣ ತಮ್ಮದಿರು. ಪಾಪ ಹಳ್ಳಿಲಿ ಅಣ್ಣ ತಮ್ಮದಿರೋದ್ರೆಲ್ಲ ಪ್ರೀತಿಯಾಗಿರ್ತಾರೆ. ಅವರೆಲ್ಲ ನಮ್ಮ ಸ್ಕೂಟಲ್ಲೇ ಬರುವಾಗ ಗೊತ್ತಾಯ್ತು ನನಗೆ. ಹೋಗಿಲ್ಲ ಏನಾಗಿದೆ ಹೇಳಿ ಅಂದು. ಏನಾಗಿಲ್ಲ ಅಂದರು. ಏನು ನನಗೆ ಕೆಲವೊಮ್ಮೆ ನಂಗೆ ಅಳಕ್ಕೆ ಬರಲ್ಲ. ಬಟ್ ಕೆಲವೊಂದು ವಿಚಾರ ನೆನ್ಪು ಮಾಡ್ಕೊಂಡಾಗ ಅಳು ಬಂದ್ಬಿಡುತ್ತೆ ಅಷ್ಟೇ. ಹೋಗಿದ್ದೀನಿ ಅಲ್ವೋ, ನನಗೆ ಅಲ್ಲೂ ಕೂಡ ನಮ್ಮಪ್ಪ ಸತ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ನಮ್ಮಪ್ಪ ಇಲ್ಲ ಅಂತ ಅನ್ನಿಸ್ತಿಲ್ಲ ನನಗೆ. ಹೋದೆ. ಹಬ್ಬನ ಅಳ್ತಿದ್ರು. ಅವರು ಮೇಲ್ಗಡೆ ಮಾಮೂಲಿ ICUನಲ್ಲಿ ಹಾಕ್ಕೊಂಡಿದ್ರು. ಹೋದರೆ ನಿಜ ಎಲ್ಲ ನನ್ನ ಕೈಲೇ ಬರ್ಸಿದ್ದು. ಪ್ರತಿಯೊಂದು ಡೆತ್ ಸರ್ಟಿಫಿಕೇಟ್ ಕೊನೆಯಲ್ಲಿ ಡಿಸ್ಚಾರ್ಜ್ ಸಮ್ಮರಿ ಏನೋ ಡೆತ್ ಸಮ್ಮರಿ ಅನ್ಸುತ್ತದು ಎಲ್ಲ ಪ್ರತಿಯೊಂದು ನನ್ನ ಕೈಲೇ ಬರ್ಸಿದ್ರು. ಅವ್ರ ಅಮ್ಮನ ಹೆಸರೇನು ಕೈ ನಡುಗ್ತಿದೆ. ಅಕ್ಷರ ಹೆಂಗೆ ನನಗೆ ಬರೆಯೋಕ್ಕೆ ಆಗ್ತಿಲ್ಲ. ಒಂದು ಅಕ್ಷರ ಬರೆಯೋಕ್ಕಾಗ್ತಿಲ್ಲ. ಅಮ್ಮನ ಹೆಸರೇನು, ಅವ್ರ ಅಪ್ಪನ ಹೆಸರೇನು, ಯಾವ ಊರು, ಆಧಾರ್ ಕಾರ್ಡ್, ಅದು ಇದು ಅಂದ್ಕೊಂಡು ಎಲ್ಲ ನನ್ನ ಕೈಲೇ ಬರ್ಸಿ ಸೈನ್ ಮಾಡಿಸ್ಕೊಂಡ್ರು. ಹೋಗಿ ನಿಮ್ಮ ಅಪ್ಪನ ನೋಡಿ ಅಂದರು. ಮಲಗಿದ್ದಾರೆ, ಏನು ಅನ್ನಿಸ್ತಾ ಇಲ್ಲ. ಅವ್ರು ಸತ್ತಿದ್ದಾರೆ ಅಂತಲೂ ಅನ್ನಿಸ್ತಾ ಇಲ್ಲ. ಹೋದೆ, ಮಲಗಿದ್ದಾರೆ. ಅಣ್ಣ ಅಂತಾನೆ ಕರಿತಿದ್ದು, ಅಪ್ಪ ಅಂತ ಕರಿತಿರ್ಲಿಲ್ಲ. ಅಪ್ಪ ಎದ್ದೇಳಿ, ಅಪ್ಪ ಬಿಸಿ ಇದೆ, ಇನ್ನು ಬಾಡಿ ಬಿಸಿ ಇದೆ. ನಾ ಹೋಗುವವರೆಗೂ ಬಾಡಿ ಬಿಸಿ ಇದೆ. ಮಲಗಿರೋ ಥರನೇ ಕಾಣಿಸ್ತಿದ್ದಾರೆ ಹೊರತು ಅವರಿಲ್ಲ ಅನ್ನೋ ಥರ ಇರಲಿಲ್ಲ. ಆಮೇಲೆ ಅಲ್ಲಿಂದ ನಮ್ಮನ್ನೆಲ್ಲ ಕೆಳಗಡೆ ಕರ್ಕೊಂಡು ಬಂದರು. ನಮ್ಮ ಅಣ್ಣ ಏನೋ ಅವನ ಮನೇಲಿನ ಬಂದ್ವಿ ನಾವು. ಅಪ್ಪನ್ನ RMC ಮೈಸೂರಲ್ಲೇ ಕೆಲಸಕ್ಕೆ ಇದ್ದಿದ್ದಲ್ವ, ಅಲ್ಲಿ ತೋರಿಸ್ಕೊಂಡು ಕರ್ಕೊಂಡು ಬರ್ತೀವಂತ ಅಲ್ಲಿ ಕರ್ಕೊಂಡು ಹೋದರು. ನಾನು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ಲೈಫಲ್ಲಿ ದುಡ್ಡು ಎಷ್ಟು ಮುಖ್ಯ ಅಂತ. ದುಡ್ಡು ತುಂಬಾ ಮುಖ್ಯ. ಕೆಲವೊಂದು ಆಪ್ರೇಷನ್ಗೆ, ಕೆಲವೊಂದು ಇದು ಗೌರ್ಮೆಂಟಿಂದ ಬರುತ್ತೆ. ಕೆಲವೊಂದು ಆಪ್ರೇಷನ್ಗಳಿಗೆಲ್ಲ, ಈಗ ಬೈಪಾಸ್ ಸರ್ಜರಿಗೆ ಅಥವಾ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಅಥವಾ ಆಪ್ರೇಷನ್ಗಳಿಗೆ, ದೊಡ್ಡ ಆಪ್ರೇಷನ್ಗೆಲ್ಲ ರೇಷನ್ ಕಾರ್ಡ್ ಇದ್ರೆ ಗೌರ್ಮೆಂಟಿಂದ ಬರುತ್ತೆ. ಬಟ್ ಈ ಥರ ನಾವು ಹೋಗಿ ಅಡ್ಮಿಟ್ ಮಾಡ್ಕೊತೀವಿ, ಹುಷಾರು ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ಅನ್ನೋದಕ್ಕೆಲ್ಲ ಯಾವುದೋ ಅಮೌಂಟ್ ಬರಲ್ಲ, ಆಯಿತಾ. ಸೊ ನೀವೆಷ್ಟು ಸಂಪಾದನೆ ಮಾಡ್ತೀರೋ ಅದರಲ್ಲಿ ಅಟ್ಲೀಸ್ಟ್ ಅರ್ಧನಾದರೂ ಹೆಲ್ತ್ಗೆ, ಎಲ್ಲರ ಹೆಲ್ತ್ಗೆ, ಮನೆಯವ್ರ ಹೆಲ್ತ್ಗೆ ಅಂತ
ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅಪ್ಪ ತುಂಬ ಚೆನ್ನಾಗಿ ಸಂಪಾದನೆ ಮಾಡೋರು. ಎಲ್ಲರೂ ಹೇಳ್ತಿರ್ತಾರೆ, ನಿಮ್ಮ ಅಪ್ಪ ಇದ್ದಿದ್ರೆ ಕೋಟಿ ಕುಳ ಇಡೀ ಶ್ರೀರಂಗಪಟ್ಟಣಕ್ಕೆ ಅವ್ರು ನಂಬರ್ 1 ಆಗಿರ್ಬೇಕಾಗಿತ್ತು ಅಂತ. ತುಂಬ ವರ್ಷದಿಂದ ಅವರು ಚಿಕ್ಕವರಾಗಿದ್ದಾಗಿಂದ RMCಗೆ ಹೋಗ್ತಿದ್ದಾರೆ, ದಲ್ಲಾಳ್ರೆ ಆಗಿದ್ದಾರೆ. ಬಂಡಿಪಾಳ್ಯಕ್ಕೆ ಹೋದಾಗ ಸ್ವಂತ ಮಳಿಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕಾರ್ ತಗೊಂಡು ಶೋಕಿ ಮಾಡ್ತು ಅಪ್ಪ. ನಾವು ಹೇಳಿದ್ವಿ ಕಾರ್ ಬೇಡ, ಮಂಡಿ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಅಂತ. ಇವತ್ತಿಗೆ ಅಮ್ಮಂಗೆ ಕಷ್ಟ ಆಗ್ತಿರ್ಲಿಲ್ಲ. ಅವ್ರು ಏನಾದರೂ RMC ಮಾಡಿದರೆ, ಸ್ವಂತವಾಗಿ ಮಾಡಿದರೆ ಇವತ್ತಿಗೆ ಅಮ್ಮಂಗೆ ಕಷ್ಟ ಆಗ್ತಿರ್ಲಿಲ್ಲ. ಕೇಳಲಿಲ್ಲ, ಯಾರು ಹೇಳಿದ ಮಾತು ಕೇಳಲಿಲ್ಲ. ಕಾರ್ ತಗೊಂಡ್ರು. ಕಾರ್ ತಗೊಂಡು ಹಿಂಗೆ ಯಾರು ಸಿಗ್ತಾರೋ ಅವ್ರನ್ನ ಕರ್ಕೊಂಡು ಹೋಗೋದು. ಇವರೆಲ್ಲ ಹೋಗ್ತಿದ್ರು, ಅವ್ರಿಗೆ ನಿಲ್ಲಿಸಿ ಬನ್ನಿ ನೀವು ಹೋಗೋ ಕಡೆನೇ ಬಿಟ್ಟು ಹೋಗ್ತೀನಿ ಅಂತ ಕರ್ಕೊಂಡೋಗಿ ಅವ್ರಿಗೆ ಖರ್ಚು ಮಾಡಿ ಕರ್ಕೊಂಡೋಗಿ ಬಿಟ್ಟು ಬರೋದು. ನಮ್ಮ ಅಮ್ಮನ ಕಡೆ ಸಂಬಂಧಿಕರಿದ್ದಾರೆ ಸ್ವಲ್ಪ. ಯಾರು ನಮ್ಮ ಅಪ್ಪಂಗೆ ಯಾರು ಸಂಬಂಧಿಕರು, ಯಾರು ಪ್ರೀತಿಯಾಗಿ, ಇನ್ನೇನಿಲ್ಲ, ಯಾರು ಪ್ರೀತಿಯಾಗಿ ಮಾತಾಡ್ಸ್ತಾರೆ ಅಷ್ಟು ಸಾಕು. ನೀನೇ ರಾಜ, ನೀನೇ ಅರಸ, ನೀನೇ ದೊಡ್ಡವ್, ನೀನು ಹಂಗೆ ಹಿಂಗೆ ಅಂತ ಹೊಗಳ್ಬಿಟ್ರೆ ಸಾಕು. ನಮ್ಮ ಮನೆಗೆ ಮಾಡ್ತಿದ್ದಕ್ಕಿಂತ ಬೇರೆಯವ್ರಿಗೆ ಮಾಡ್ತಿದ್ದಿದ್ದೆ ಜಾಸ್ತಿ ಅಪ್ಪ. ಉಳಿಸ್ಲಿಲ್ಲ, ಉಳಿತಾಯ ಮಾಡಲಿಲ್ಲ ಅನ್ನೋದನ್ನ ಹೇಳ್ತಿದ್ದೀನಿ. ಕೊನೆಯಲ್ಲಿ ಉಳಿತಾಯ ಮಾಡ್ಬೇಕಂತ ಅವ್ರ ಮನ್ಸಿಗೆ ಬಂದಿದ್ದು. ಸೊ ಅವಾಗ ಮಾತ್ರ ಒಂದು 3 ಲಕ್ಷ ಉಳಿಸಿ ನಮ್ಮ ಮನೆಗೆ ಕೊಟ್ಟಿದ್ದಾಯ್ತಾ. ಅವ್ರಿಗೆ ಹುಷಾರು ತಪ್ಪಿದ್ದಕ್ಕೂ ನಮ್ಮ ಮನೆ ಮಾಡಿದ್ದಕ್ಕೂ 1 ವರ್ಷ 1.5 ವರ್ಷ ಆಗೋಗಿತ್ತು ಆಗಲೇ. ಅವ್ರ ಮನೆ ಕೂಡ ರೆಡಿ ಮಾಡಿಸಿದ್ರು. ಬಟ್ ಅವ್ರು ಇದ್ದಿದ್ದಕ್ಕೆ ಏನೇನೋ ಮಾಡಬೇಕಿತ್ತು, ಅವ್ರು ಉಳಿಸ್ಕೋಬೇಕಿತ್ತು ಅಂತ ಹೇಳ್ತಿದ್ದೀನಿ ಅಷ್ಟೇ. ಮಾಡಿಲ್ಲ ಅಂತ ನಾನು ಹೇಳಲ್ಲ, ನಮ್ಮಪ್ಪ ಮಾಡಿದ್ದಾರೆ. ಹೇಳ್ತೀರಾ ನಮ್ಮ ಮನೆಗೆ 1 kg ಸೇಬ್ ತಂದರೆ ಯಾರೋ ಬೇರೆಯವ್ರಿಗೆ ಒಂದು 5 kg 6 kg ತೊಗೊಂಡೋಗೋದು. ಏನಕ್ಕೆ? ಬರೀ ಮಾತು, ನೀನು ಹಂಗೆ ನೀನು ಹಿಂಗೆ ಅಂತ ಹೇಳ್ಬಿಟ್ರೆ ಅಷ್ಟೇ, ಇನ್ನೇನು ಇಲ್ಲ. ಯಾರ್ಯಾರಿಗೂ ತೊಗೊಂಡೋಗಿ ತಿನ್ಸೋದು, ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡೋದು, ಹಿಂಗೆಲ್ಲ ಮಾಡಿದ್ದಾರೆ. ಸುಮ್ಮನೆ ಸಾಯೋ ಮೂಮೆಂಟಲ್ಲೂ ಯಾವುದೋ ಪಡ್ಸಮ್ನಲ್ಲಿ ನಿಂತಿದೆ, ಅಲ್ಲಿಗೆಲ್ಲ ಒಂದೊಂದು ಪ್ಯಾಕ್ 10 kg, ಒಂದೊಂದು ಪ್ಯಾಕ್ ಎಣ್ಣೆ ಪ್ಯಾಕ್, ಒಂದೊಂದು ಪ್ಯಾಕಲ್ಲಿ ಒಂದೊಂದು ಬಾಕ್ಸಲ್ಲಿ 10 kg ಇರುತ್ತೆ. ಸೊ ಅಂಥದ್ದೊಂದು ಅದೆಷ್ಟೆಷ್ಟು ಕೊಟ್ಟಿದ್ದಾರೋ ಹಾಗೆಲ್ಲ ಮಾಡಿದ್ದಾರೆ. ಈಗಿಂದ ಅಲ್ಲ, ಅವ್ರು ಆಗಿಂದನೂ ಹಂಗೆ ಹೊರ್ಗಡೆ ಅವ್ರಿಗೆ ಮಾಡೋದು, ಯಾರನ್ನೋ ಕರ್ಕೊಂಡು ಬರೋದು, ತಿನ್ಸೋದು. ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ, ಸ್ಮೋಕ್ ಮಾಡ್ತಿರ್ಲಿಲ್ಲ. ಬಟ್ ಈ ಥರ ಕೆಲವೊಂದು ಡ್ರಿಂಕ್ಸ್ ಮಾಡಿದ್ರೇ ಜೀವನ ಹಾಳಾಗುತ್ತೆ ಅಂತ ಹೇಳ್ತಾರಲ್ವಾ. ಸೊ ಕೆಲವೊಂದು ಈ ಥರ ಶೋಕಿಗಳಿದ್ರು ಹಾಳಾಗುತ್ತೆ ಜೀವನ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮದುವೆ ಟೈಮ್ನಲ್ಲಿ ಕೂಡ ಅವರು ನಮ್ಮ ಮದುವೆಗಳಿಗೆ ಅಂತ ನೀನು ಸೀರೆ ತಗೋ, ನೀನು ಏನು ಬೇಕಾದ ತಗೋ ಅಂತ ನಮಗೆ ದುಡ್ಡು ಕೊಟ್ಟಿಲ್ಲ. ನಮ್ಗೆ ನಿಜ ಮದುವೆಗಳಲ್ಲಿ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಎಲ್ಲರೂ ಹೊಸದಾಗಿ ಮದುವೆ ಮಾಡ್ಕೊಳ್ಳೋರನ್ನ ನಾವು ನೋಡ್ತಿರ್ತೀವಿ. ಹೊಸ ಕಾಲ್ಗೆಜ್ಜೆ ಅಂತೆ, ಹೊಸ ವಾಚ್ ಅಂತೆ, ಹೊಸ ಸೀರೆಗಳಂತೆ, ಅದು ಇದೆಲ್ಲ ತಗೋತಾರೆ. ನಾವು ಒಂದು ಹೊಸ ಕಾಲ್ಗೆಜ್ಜೆ ಅಂತ ತಗೊಂಡಿಲ್ಲ, ಹೊಸ ಕಾಲಂಚೆನ್ ಅಂತ ತಗೊಂಡಿಲ್ಲ. ಅಪ್ಪ ಅದಕ್ಕೆಲ್ಲ ದುಡ್ಡೇ ಕೊಟ್ಟಿಲ್ಲ ಆ ಟೈಮಲ್ಲಿ. ಬಟ್ ಮದುವೆ ಮಾತ್ರ ತುಂಬ ಜೋರಾಗಿ ಮಾಡಿದ್ರು. ಅಂದರೆ ತೋರಿಸ್ಕೋಬೇಕು ಬೇರೆಯವ್ರಿಗೆ, ನಾವು ಹಿಂಗಿದ್ದೀವಿ, ಹಿಂಗೆ ಮಾಡ್ತಿದ್ದೀವಿ ಅಂತ ತೋರಿಸ್ಕೋಬೇಕು. ಆದರೆ ಮನೆಯವ್ರಿಗೆ ಮಾಡೋ ಹಾಗಿಲ್ಲ. ಆ ಥರ ಸ್ವಲ್ಪ ಬುದ್ಧಿ ಅಪ್ಪಂದಿದ್ದು. ಸೊ ಅದಕ್ಕೆ ಹೇಳ್ತೀನಿ, ಮೇನ್ ಮೊದಲು ಮನೆಯವ್ರನ್ನ ನೋಡ್ಕೊಳ್ಳಿ. ಮೇನ್ ಬೇಕಾಗಿರೋದು ಮನೆಯವರು. ಈಗ ತುಂಬ ದುಃಖ ಆಗೋದು ನಮಗೆ, ಬೇರೆ ಯಾರಿಗೂ ಅಲ್ಲ. ಅವ್ರಿಗೇನಾದರೂ ಮಾಡೋದು ನಾವು, ಅವರಿಗೆ ನೆನಪು ಮಾಡ್ಕೊಳ್ಳೋದು ನಾವು, ಅವ್ರ ಹೆಸರು ಹೇಳೋದು ನಾವು ಅಲ್ವಾ. ಯಾರೋ ಬೇರೆಯವ್ರಿಗೆ ಮಾಡಿದ್ರೆ ಇವತ್ತು ಅವ್ರು ನಮ್ಗೆ ನೋಡ್ತಾನೆ ಇಲ್ಲ. ಅಪ್ಪ ಇದ್ದಾಗ ಅಷ್ಟು ಚೆನ್ನಾಗಿ ಹಬ್ಬಕ್ಕೆ ನೀವು ಬನ್ನಿ ಹಣ ಕರ್ಕೊಂಡು ಬಾ ಅಂತ ಬಂದು ಕರೆಯೋರು. ಬಟ್ ಇವತ್ತು ಅಪ್ಪ ಇಲ್ಲ, ಯಾರು ಕರೆಯೋರೇ ಇಲ್ಲ. ಒಂದು ಹಬ್ಬಕ್ಕೆ ಕರೆಯಲ್ಲ ಯಾರು ಬಂದು, ಎಷ್ಟು ಜೋರು ಮಾಡಿದ್ರು ಕರೆಯಲ್ಲ. ಅದೇ ಅಪ್ಪ ಇದ್ದಿದ್ರೆ ಒಂದು ಸಣ್ಣ ಹಬ್ಬ ಆಗಲಿ, ಒಂದು ಸಣ್ಣ ಫಂಕ್ಷನ್ ಆಗಲಿ, ಯಾಕಂದರೆ ಅಪ್ಪ ಅಷ್ಟು ಮುಯ್ ಕೊಡ್ತಿದ್ರು. ಹೋದ್ರೆ ಬರೀ ಖರ್ಚು ಮಾಡೋದಲ್ಲದೆ ಅವ್ರಿಗೆ 1000 5,000 ಒಂದು ಸಣ್ಣ ಫಂಕ್ಷನ್ಗೆ ಕೊಡ್ತಿದ್ರು. ಸೊ ಅವಾಗ ಕರ್ಕೊಂಡು ಬನ್ನಿ ಅಂತ ಹೇಳೋರು. ಇವತ್ತು ಅಪ್ಪ ಇಲ್ಲ, ನಮ್ಮನ್ನ ಕರೆಯೋರಿಲ್ಲ. ಕರಿತಿದ್ದವ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಿಲ್ಲ. ಅವಾಗ ಕರಿತಿದ್ದವ್ರು ಇವಾಗ ಕರೀದೇ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ. ಅಮ್ಮಂಗೆ ಅಪ್ಪನ ಡಿಸ್ಚಾರ್ಜ್ ಮಾಡಿದಾಗಲೂ RMC ಅವರೇ ಬಿಲ್ ಪೇ ಮಾಡಿರೋದು. ಅಪ್ಪಂದು ಕಾರ್ಯ ಅವತ್ತಿನ ಸಂಸ್ಕಾರದ ದಿನವೂ ಪಾಪ ನಮ್ಮ ರಿಲೇಟಿವ್ಸ್ ಹತ್ತಿರದ ಅಣ್ಣ ತಮ್ಮದಿರಂತಿದ್ದಾರೆ. ಆಮೇಲೆ ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ ಅವನ್ನೆಲ್ಲ ವಹಿಸ್ಕೊಂಡಿದ್ದ, ಅವನ್ನೆಲ್ಲ ಖರ್ಚು ಮಾಡ್ದ. RMC ಅವರೇ ದುಡ್ಡು ಕೊಟ್ಟಿದ್ದು, ಅದಕ್ಕೆಲ್ಲ ಫುಲ್ಲು ಕಾರಿದ ಖರ್ಚು ಎಲ್ಲ ಕೊಟ್ಟಿದ್ದವ್ರೆ. ಸೊ ಅದೊಂದು ಅಪ್ಪ ಅದು ಮಾಡಿದ್ದಕ್ಕೆ ಕೆಲಸ ಎಷ್ಟು ಮುಖ್ಯ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅವ್ರು ಅದೊಂದು ನಡೆಸ್ಕೊಂಡು ಬಂದಿದ್ದಕ್ಕೆ ಅವ್ರ ಖರ್ಚೆಲ್ಲ ಇಲ್ಲಾಂದರೆ ನಮಗೂ ತುಂಬ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ನಮಗೂ ತುಂಬ ಕಷ್ಟ ಆಗ್ತಿತ್ತು. ಅವತ್ತು ಪೂರ್ತಿ ಅವ್ರದ್ದೇ ಖರ್ಚು ಆಯಿತಾ. ಆಮೇಲೆ ಅಪ್ಪ ಹೋದ್ಮೇಲೂ ಮಾತಾಡಿದ್ರು, ಸ್ವಂತ ನಮ್ಮದೇ RMC ಆಗಿದೆ, ಅಪ್ಪನ ಹೆಸರಲ್ಲಿ ಲೀಗಲ್ ಆಗಿ ಏನಾದರೂ ಇದ್ರೆ ನಾವು ಕೇಳೋ ಅಧಿಕಾರ ಇತ್ತು. ಬಟ್ ನಮಗೇನೂ ಇಲ್ಲ, ಅಪ್ಪ ಏನೂ ಮಾಡಿಟ್ಟಿಲ್ಲ, ಅವ್ರ ಹೆಸರಲ್ಲಿ ಏನೂ ಮಾಡಿಟ್ಟಿಲ್ಲ. ಸೊ ಸಾಲ ಕೂಡ ಮಾಡಿ ಹೋಗಿದ್ರು. ಅವ್ರು ಸಾಯುವಷ್ಟರಲ್ಲಿ ಸುಮಾರು ಒಂದಷ್ಟು ಸಾಲ ಕೂಡ ಮಾಡಿ ಹೋಗಿದ್ರು. ಆ ಸಾಲನೇ ತೀರಿಸ್ಬೇಕಾ ನಾವು, ಅಥವಾ ಮುಂದಿನ ಭವಿಷ್ಯ ನೋಡಬೇಕಾ?
ಮನೆ ಖರ್ಚಿಗೆ ಅಮ್ಮನಿಗೂ ಹುಷಾರಿಲ್ಲ, ಅಮ್ಮನಿಗೂ ಆಪ್ರೇಷನ್ ಆಗಿದೆ. ಅವರು ತಿಂಗ್ಳಿಗೊಂದು 4,000-5,000 ರೂಪಾಯಿ ಮೆಡಿಷನ್ಗೆ ಬೇಕು. ಅದಕ್ಕೆಲ್ಲ ಎಲ್ಲಿಂದ ಅಮೌಂಟ್ ಬರುತ್ತೆ? ಆ ಟೈಮಲ್ಲಿ ನಮಗೂ ತುಂಬ ಕಷ್ಟ ಇತ್ತು. ಇವಾಗ ಗೊತ್ತು ನಿಮಗೆ, ಇವಾಗ ಸ್ವಲ್ಪ ಗದ್ದೆ ಮಾರಿದ್ದೀವಿ. ಗದ್ದೆ ಮಾರಿದ್ರು ಕೂಡ ಅದೆಷ್ಟು ದಿನ ಬರುತ್ತೆ? ನೀವು ದುಡಿತಿದ್ರೆ ದುಡ್ಡು ಬರ್ತಿರುತ್ತೆ, ಚಲಾವಣೆ ಆಗ್ತಿರುತ್ತೆ. ಬಟ್ ನಾವು ಏನೋ ಒಂದು ಮಾರಿ ನಮ್ಮ ಪ್ರಾಪರ್ಟಿ ಮಾರ್ತೀವಿ ಅಂತ ಹೇಳಿದ್ರೆ ಎಷ್ಟು ದಿನ ಬರುತ್ತೆ? ಇನ್ನು ಮಕ್ಕಳು ಎಜುಕೇಷನ್ ಮುಗ್ದಿಲ್ಲ. ಈಗ ಐಶುತ ಆ ದುಡ್ಡಲ್ಲಿ ಮುಗಿಸ್ಬೋದೇನೋ, ಇನ್ನು ಶಾರದು ಹೆಂಗಾಗುತ್ತಲ್ವ? ಅದೆಲ್ಲ ಯೋಚನೆ ಮಾಡ್ತೀನಿ ನಾನು ಕೂಡ. ಇನ್ನು ಮನೆ ಕೂಡ ರೆಡಿ ಮಾಡಿಸಿಲ್ವಾ. ಸೊ ತುಂಬ ಆ ಟೈಮಲ್ಲಿ ಇದು ಇರಲಿಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು. ನಾನು ಕೇಳಿಕೊಂಡೆ. ಕೇಳೋದಕ್ಕೂ ಮುಂಚೆ ಅವ್ರ RMC ಅವ್ರ ಅಮ್ಮ ಇರೋ ತನಕ 20,000 ಕೊಡ್ತೀನಿ ತಿಂಗಳಿಗೆ ಅಂತ ಮಾತಾಗಿತ್ತು. ಸುಮಾರು 1 ವರ್ಷದವರೆಗೂ ಕೊಟ್ಟರು, ಕರೆಕ್ಟಾಗಿ ಕೊಟ್ಟರು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದಾದಮೇಲೆ ಪಾಪ ಅವ್ರಿಗೆ RMC ಸರಿಗೆ ನಡೀತಿಲ್ವಾ ಅಥವಾ ಏನು ಅದು ನಮಗೆ ಗೊತ್ತಿಲ್ಲ. ಅಮ್ಮ ಕೇಳುವಾಗ ನಿಜ ಬೇಜಾರಾಗುತ್ತೆ. ಇವತ್ತಿಗೆ ಅಮ್ಮ ತುಂಬ ತುಂಬ ಕಷ್ಟಪಡ್ತಾರೆ, ಮಾತ್ರೆ ತಗೊಳಕ್ಕೂ ಕಷ್ಟಪಡ್ತಾರೆ. ಅಲ್ಲ, ಅಪ್ಪ ಎಲ್ಲ ಮಾಡಿಟ್ಟು ಹೋಗ್ಬೋದಾಯ್ತು. ಅಪ್ಪ ಅವ್ರು ದುಡಿತಿದ್ದಕ್ಕೆ ಅವ್ರು ಇದ್ದಿದ್ದ ಲೆವೆಲ್ಗೆ, ಅವ್ರು ಇದ್ದಿದ್ದ ಸ್ಟೇಜ್ಗೆ ನಾನು ಹೇಳ್ತಿದ್ದೀನಿ. ಯಾರು ನಾವು ಅಮ್ಮ ಅಪ್ಪ ಯಾರೂ ಕಷ್ಟ ಪಡೆದಿರೋ ಹಾಗೆ ಅವರು ಜೀವನ ರೂಪಿಸ್ಬಿಟ್ಟು ಹೋಗ್ಬೋದಿತ್ತು ಅವ್ರ ಸಂಪಾದನೆಯಲ್ಲಿ. ಅದೇ ಅವ್ರು ಅದನ್ನು ಮಾಡಲಿಲ್ಲ. ಬಟ್ ಇವತ್ತು ಅಮ್ಮಂಗೆ ತುಂಬಾ ಕಷ್ಟ ಇದೆ. ಸ್ವಲ್ಪ ದಿನ ಕೊಟ್ಟರು, ಬಟ್ ಇವಾಗ ಕೊಡ್ತಿಲ್ಲ ಅಲ್ಲೂ ಕೂಡ. ಪ್ರತಿ ಸಲ ನಮ್ಮಮ್ಮ ಫೋನ್ ಮಾಡೋದು ಕೇಳಿದಾಗ ಅವ್ರ ಪಾರ್ಟ್ನರ್ ಹೇಳೋದ್ರಲ್ಲಿ ಇದ್ದಿದೆ. ಯಾಕಂದರೆ ಅಪ್ಪನ ಪಾರ್ಟ್ನರು ಸ್ವಲ್ಪ ದೊಡ್ಡವರು, ದೊಡ್ಡ ವ್ಯಕ್ತಿ, ಸೊ ನಾವು ಮರ್ಯಾದೆ ಕೊಡಬೇಕು. ಬಟ್ ಅಲ್ಲಿ ಕೆಲಸ ಮಾಡೋರು ಕೂಡ ಏನಾದರೂ ಅಮ್ಮ ಫೋನ್ ಮಾಡಿದಾಗ, ಏನು ಸಾಲ ಮಾಡ್ಕೊಡೋಕ್ಕಾಗುತ್ತಾ ನಿಮಗೆ? RMC ನಡೀತಲ್ಲ, ನಮಗೆ ಇಲ್ಲ, ನಿಮ್ಗೇನು ಕೊಡೋಕ್ಕಾಗುತ್ತೆ ಅಂತ ಅಂದಾಗ ಅಪ್ಪನ ಕೈ ಕೆಳಗಿದ್ದ ಕೆಲಸದಗಾರರು. ಸೊ ಅಮ್ಮ ಬಂದು ನನಗೆ ಹೇಳ್ತಿರ್ತಾರೆ, ನಾನು ಕೇಳಲ್ಲ, ಅವ್ರಿಗೆ ಯಾರಿಗೂ ಫೋನ್ ಮಾಡಿ ನಾನು ಕೇಳಲ್ಲ. ಅವ್ರು ಹಂಗಂದಾಗ ಹಿಂಗೆ ಅಂದ್ಬಿಟ್ರು ಕಣ್ತಾಯಿ ಅಂತ ನನಗೆ ಬಂದಂದಾಗ ನಮ್ಮ ಅಮ್ಮನ ಮುಂದೆ ಏನೂ ಹೇಳಿಲ್ಲ. ಈ ವಿಡಿಯೋ ನೋಡೋರು ಕೂಡ ನಮ್ಮ ಅಮ್ಮಂಗೆ ಏನೂ ಹೇಳೋದು ಬೇಡ, ಪಾಪ ಅವ್ರಿಗೆ ದುಃಖ ಆಗುತ್ತೆ. ನಮ್ಮ ಅಮ್ಮಂಗೆ ತೋರಿಸೋದು ಬೇಡ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವಾಗ ನನಗೆ ನೋವಾಗುತ್ತೆ. ನಮ್ಮಮ್ಮ ಬಂದು ಹಿಂಗೆ ಅಂದ್ಬಿಟ್ರು, ತಾಯಿ ನಿಮ್ಗೆ ಸಾಲ ಮಾಡ್ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ರು ಅಂದಾಗ, ನೀವು ಕೇಳಬೇಡಿ ಅಂತ ಹೇಳೋಕ್ಕೂ ನನಗಾಗಲ್ಲ. ಬೇಕಾದ್ರೆ ಜನಕ್ಕೆ ದುಡ್ಡು ಬೇಕೇ ಬೇಕು. ಈಗ ನಾವು ಅವ್ರಿಗೆ ಕೇಳಿದಷ್ಟು ಕೊಡೋಕೆ ನಮಗೂ ಆಸಕ್ತಿ ಇಲ್ಲ. ಸೊ ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡ್ತೀವಿ. ಈಗ ಅಮ್ಮಂಗೆ ಒಂಚೂರು ಹುಷಾರು ತಪ್ಪಿತು ಅಂದರೆ ಯಾರು ನೋಡ್ತಾರೆ? ನಾವೇ ನೋಡಬೇಕಲ್ವ. ಸೊ ಮಾಡೋಣ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಈಗ ಅವ್ರನ್ನ ಕೇಳಲೇಬೇಡಿ ಅಂತ ಹೇಳೋಕ್ಕೂ ಆಗಲ್ಲ. ಹಂಗಂತಾರೆ, ಅವ್ರನ್ನ ಕೇಳಲೇಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಕೊಟ್ಟಷ್ಟು ಇಸ್ಕೊ ಮಮ್ಮಿ, ಅಷ್ಟೇ ನಾನು ಹೇಳೋದು. ಅವ್ರು ಎದುರುಗಡೆ ಹಂಗೆ ಅಂದ್ಬಿಟ್ರು ಅಂದಾಗ ನನಗೂ ನೋವಾಗುತ್ತೆ. ನಮ್ಮಪ್ಪ ಯಾರ ಹತ್ರನೂ ಕೈ ಜಾಸ್ತಿ ಇದ್ದವರು. ಇವಾಗ ಅವ್ರು ಇಲ್ದಿರೋದಕ್ಕೆ ಈ ಥರ ಎಲ್ಲ ಕೇಳ್ಬೇಕು ಮಾತಂದಾಗ ನನಗೂ ನೋವಾಗುತ್ತೆ. ಬಟ್ ನಮ್ಮನ ಮುಂದೆ ನಾನು ಏನೂ ವ್ಯಕ್ತಪಡಿಸಲ್ಲ. ಹಬ್ಬಗಳಿಗೂ ಹೋದರೂ ಅಷ್ಟೇ, ಅಪ್ಪ ಇಲ್ಲ ನಮ್ಮಮ್ಮ ತಿಂಡಿ ಮಾಡುವಾಗ ಹಬ್ಬದಲ್ಲೆಲ್ಲ ಅಪ್ಪನ ನೆನ್ಪು ಮಾಡ್ಕೋತಾರೆ. ಅಯ್ಯೋ ಚಕ್ಲಿ ಮಾಡುವಾಗ ನಿಮ್ಮಪ್ಪ ಇದ್ದಿದ್ರೆ ಬಂದು ಬಿಸಿ ಚಕ್ಲಿ 1-2 ತೊಗೊಂಡು ತಿನ್ನೋರು ಅಂತ. ನಾನೇನೂ ರಿಯಾಕ್ಟೇ ಇಲ್ಲ ಅಲ್ಲಿ. ನಾನು ಅಳೋದು ಇಲ್ಲ, ಹ್ಞೂ ಅನ್ನೋದು ಇಲ್ಲ, ಹ್ಞೂ ಅನ್ನೋದಿಲ್ಲ. ಸೊ ನನ್ನ ಪಾಡು ನಾನು ಮಾಡ್ತಿರ್ತೀನಿ. ನಾನು ಸ್ವಲ್ಪ ರಿಯಾಕ್ಟ್ ಮಾಡಿಬಿಟ್ರೆ, ನಾನು ಸ್ವಲ್ಪ ಹ್ಞೂ ಹಂಗೆ ಹಿಂಗೆ ಅಂತ ಅಳೋದಕ್ಕೆ ಶುರು ಮಾಡಿಬಿಟ್ರೆ, ಅವ್ರು ಮೊದಲೇ ಹುಷಾರಿಲ್ಲ, ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ. ಸೊ ಅವರು ಅಳೋದಕ್ಕೆ ಶುರು ಮಾಡ್ತಾರೆ ಅಂತ ನಾನು ಅವ್ರ ಎದುರುಗಡೆ ಏನೂ ಅಳೋದು ಇಲ್ಲ, ಏನೂ ಮಾತಾಡೋದಿಲ್ಲ. ಈ ವಿಚಾರ ಹೇಳ್ತಿರೋದು ಇಷ್ಟೇ. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯ ಲೈಫಲ್ಲಿ ಎಲ್ಲದಕ್ಕಿಂತ ಆರೋಗ್ಯ ತುಂಬಾ ಮುಖ್ಯ. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮವರೆಲ್ಲರೂ ನೋಡ್ಕೋಬೋದು. ಮೇಯ್ನ್ಲಿ ಮನೆಯವ್ರಿಗೆ ಮಾಡಿ. ಮೇಯ್ನಾಗಿ ನಿಮಗೆ ಮನೆಯವ್ರನ್ನ ನೋಡ್ಕೊಳ್ಳಿ. ಯಾರೋ ಹೊರಗಡೆಯವ್ರು ಬಂದು ನಿಮ್ಮನ್ನ ನೋಡ್ಕೊಳ್ಳೋದಿಲ್ಲ, ಮನೆಯವ್ರನ್ನ ನೋಡ್ಕೊಳ್ಳಿ ಬಂದು. ಇನ್ನೊಂದು ಉಳಿತಾಯ ಮಾಡಿ. ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟು ಉಳಿತಾಯ ಮಾಡಿ. ಯಾರು ಬೇಜಾರು ಮಾಡ್ಕೋಬೇಡಿ. ನನಗೆ ಇಷ್ಟು ದಿನ ಈ ವಿಚಾರ ಮಾತಾಡದೇ ಇದ್ದಿದ್ದ ಕಾರಣನೇ ಇದು. ನನಗೆ ಎಮೋಷನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೆಲವೊಂದು ಭಾವನೆಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಬಟ್ ನಾನು ಯಾವಾಗಲೂ ನಗ್ತಿರ್ತೀನಿ. ಮನಸ್ಸಲ್ಲಿ ಏನೇ ದುಃಖ ಇರಲಿ, ಏನೇ ಇರಲಿ, ನಗ್ತಿರ್ತೀನಿ. ಯಾಕಂದರೆ ನಮ್ಮನ್ನು ನೋಡಿದವ್ರಿಗೂ ಇವ್ರ ಥರ ನಾವು ನಗ್ನಗ್ತಾ ಇರಬೇಕು ಯಾವಾಗಲೂ ಅಂತ ಅನಿಸ್ಬೇಕು. ಮನಸ್ಸಲ್ಲಿ ನಮಗೂ ನೋವಿದೆ, 1000 ನೋವಿದೆ. ಲೈವ್ ಬಂದಾಗ ಕೆಲವೊಬ್ಬರು ಕೆಟ್ಟ ಕಮೆಂಟ್ ಮಾಡಿದಾಗ ಮನ್ಸಿಗೆ ನೋವಾಗುತ್ತೆ ನನಗೂ. ಏನಪ್ಪ ಇದೆಲ್ಲ ಮಾಡಬೇಕಾ ಅಂತ. ಬಟ್ ಕೆಲವೊಬ್ರು ತುಂಬ ಪ್ರೀತಿಯಿಂದ ಇದ್ದಾರಲ್ವ. ವಿಡಿಯೋ ಹಾಕಲಿಲ್ಲ ಅಂದರೆ ಯಾಕೆ ಹಾಕಿಲ್ಲ, ಹಾಕಿ ಅಂತೀರಾ. ಲೈವ್ ಬಂದಿಲ್ಲ ಅಂದರೆ ಯಾಕೆ ಲೈವ್ ಬಂದಿಲ್ಲ, ಬನ್ನಿ ಅಂತೀರಾ. ಸೊ ಆ ಪ್ರೀತಿ ನೋಡಿದಾಗ ಯೂಟ್ಯೂಬ್ ಕಂಟಿನ್ಯೂ ಮಾಡೋಣ ಅನಿಸುತ್ತೆ. ಕೆಲವೊಮ್ಮೆ ಬೇಜಾರಾದಾಗ ನಿಜ ಯಾಕಿದೆಲ್ಲ ಬೇಕಾ ಅನಿಸುತ್ತೆ. ನಾನು ಸ್ವಲ್ಪ ಎಮೋಷ್ನಲ್ ಆದೆ ಅನಿಸುತ್ತೆ. ಅದೇ. ಸೊ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ. ಇರೋವರೆಗೂ ಪ್ರೀತಿಯಿಂದ ಇರಿ, ಎಲ್ಲರ ಜೊತೆಗೆ ನಗ್ನಗ್ತಾ ಇರಿ. ಆರೋಗ್ಯ ತುಂಬಾ ಮುಖ್ಯ. ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇದೆ. ಮನಸ್ಸಿನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋಬೋದು. ಬಟ್ ದೇಹಕ್ಕಾಗುವಂಥ ನೋವುಗಳಿದೆ ಅಲ್ವಾ, ನೋವುಗಳಿದೆ ಅಥವಾ ಏನೋ ಒಂದು ಕಾಯಿಲೆ ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ.
ಕೆಲವ್ರು ಅಂತಾರೆ ಮನಸ್ಸನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಇಲ್ಲ, ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ನಮಗೆ ಇದೆ, ಬಟ್ ದೇಹವನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅಂದರೆ ನಾನು ಕಾಯಿಲೆ ವಿಚಾರಗಳಿಗೆ ಹೇಳ್ತೀನಿ. ಅದು ಬಂದಾಗ ಯಾವಾಗ ಹೆಂಗೆ ತಿರುಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಇರುವಾಗಲೇ ನಮಗೆ ಹೆಲ್ತ್ಗೆ ಏನು ಬೇಕು ಅದನ್ನು ಮಾತ್ರ ತಗೊಳ್ಳೋಣ. ಒಂದು ಖುಷಿ ಆಗಿರಬಹುದು, ಅಥವಾ ಒಂದು ಹೆಲ್ತ್ ಊಟ ಆಗಿರಬಹುದು, ಅಥವಾ ಏನೋ ಒಂದು ಮೆಡಿಷನ್ ಆಗಿರ್ಬೋದು. ಅದನ್ನು ನಮ್ಮ ದೇಹಕ್ಕೆ ಏನು ಬೇಕು ಅದನ್ನು ನಮ್ಮ ಮನಸ್ಸಿಂದ ತಗೊಳ್ಳೋಣ, ಆಯಿತಾ? ದೇಹಕ್ಕೆ ಕಾಯಿಲೆ ಬಂದಾಗ ಅದನ್ನು ಬದಲಾಯಿಸೋದು ತುಂಬ ಕಷ್ಟ. ಆದರೆ ಮನಸ್ಸನ್ನು ಆ ಕಾಯಿಲೆ ಬರದೇ ಇರೋ ಥರ ತಡಿಬಹುದು ಅನ್ನೋದಕ್ಕಿಂತ ಬಂದರೂ ಕಂಟ್ರೋಲ್ ಮಾಡ್ಕೋಬಹುದು ಅನ್ನುವಷ್ಟು ಇರಬೇಕಷ್ಟೆ.